ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ನಿನ್ನ ಪ್ರೀತಿಗೆ ಮನಸೋತೆ. ಪ್ರೀತಮ್ ವೈಟ್ಸ್ ರಶ್ಮಿ ಮದುವೆಯಿಂದ ಶುರುವಾಗುವ ನಮ್ಮ ಕತೆ ಮುಂದೆ ಏನಾಗುತ್ತದೆ? ನಮ್ಮ ನಾಯಕನ ಹೆಸರು ಪ್ರೀತಮ್. ಸಿಕ್ಕಾಪಟ್ಟೆ ಬ್ರಿಲಿಯಂಟ್. ಬೆಂಗಳೂರಿನಲ್ಲಿ MBA ಮಾಡ್ತಿದ್ದಾನೆ. ಆಗರ್ಭ ಶ್ರೀಮಂತ. ತಂದೆ ದೇವರಾಜ್, ತಾಯಿ ಚೈತ್ರ. ಪ್ರೀತಮ್ಗೆ 5 ವರ್ಷವಿದ್ದಾಗ ತಂದೆ ತಾಯಿ ಭೀಕರ ಅಪಘಾತದಲ್ಲಿ ತೀರೋಗುತ್ತಾರೆ. ಅಂದಿನಿಂದ ಅವರ ತಾತ ನಾರಾಯಣರವರೇ ಇಲ್ಲ. ದೇವರಾಜ್ ಅವರು ಶುರು ಮಾಡಿದ ಕಂಪನಿ ಪ್ರೀತಮ್ ಕಂಪನಿ. ಈಗ ಅದು ನಾರಾಯಣರ. ಪ್ರೀತಮ್ ಮತ್ತು ಕಂಪನಿ ಶುರುವಿನಿಂದ ಕಂಪನಿಗಾಗಿ ದುಡಿಯುತ್ತಿರುವ ದೇವರಾಜರ ಸ್ನೇಹಿತ ಹರೀಶ್ ಇವರೆಲ್ಲರ ಕೈಚಳಕದಿಂದ ಈಗ ಕರಣ್ ಮಲ್ಟಿನ್ಯಾಷನಲ್ ಕಂಪನಿಯಾಗಿದೆ. ತಾತನ ಅನಾರೋಗ್ಯ ಕಾರಣದಿಂದ 2 ವರ್ಷದಿಂದ ಪ್ರೀತಮ್ ವಿದ್ಯಾಭ್ಯಾಸದ ಜೊತೆಗೆ ಕಂಪನಿ ನೋಡ್ಕೊತಿದ್ದಾನೆ. ಪ್ರೀತಮ್ ಬೆಳೆದಿದ್ದೆಲ್ಲ ತಾತನ ಮಡಿಲಲ್ಲಿ. ಅವನಿಗೆ ತಾತ ಅಂದರೆ ಪ್ರಾಣ. ತಾತನಿಗೂ ಕೂಡ ಮೊಮ್ಮಗನೆಂದರೆ ಅಷ್ಟೇ. ತಾತನ ಅತಿಯಾದ ಮುದ್ದಿನಿಂದ ಪ್ರೀತಮ್ ಹಠಮಾರಿ ಕೋಪಿಷ್ಠನಾದ. ಯಾರಲ್ಲಿಯೂ ಅತಿಯಾದ ಸ್ನೇಹ ಬೆಳೆಸುತ್ತಿರಲಿಲ್ಲ. ಓದಿನಲ್ಲಿ ಚುರುಕು. ನೋಡೋಕೆ ಬಹಳ ಸುಂದರ. 6 ಅಡಿ ಚೆಲುವ. ಕಟ್ಟುಮಸ್ತಾದ ದೇಹ. ಗುಳಿಕೆಣ್ಣೆ ಹುಡುಗ. ಇವನನ್ನು ನೋಡೋ ಹುಡುಗಿಯರು ಪಕ್ಕಾ ಫ್ಲಾಟ್. ನಮ್ಮ ಹೀರೋಗೆ ಅದೆಷ್ಟೋ ಹುಡುಗಿಯರು ಅವನ ಬಳಿ ತಮ್ಮ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ಸರಿಯಾಗಿ ಮುಖಕ್ಕೆ ಮಂಗಳಾರತಿ ಮಾಡೇ ಕಳುಹಿಸುತ್ತಾನೆ. ನಮ್ಮ ಹೀರೋಗೆ ಹುಡುಗಿಯರು, ಪ್ರೀತಿ, ಮದುವೆ ಇದ್ಯಾವುದೂ ಆಗಲ್ಲ. ಇಷ್ಟೆಲ್ಲ ಇದ್ರೂ ಮದುವೆ ಯಾಕಾಗುತ್ತಿದ್ದಾನೆ? ನಮ್ಮ ನಾಯಕಿ ಹೆಸರು ರಶ್ಮಿ. ಹರೀಶ್ ಹಾಗೂ ಶಿಲ್ಪಾ ದಂಪತಿಯ ಮುದ್ದು ಕುವರಿ. ಬೆಂಗಳೂರಿನ ಕಾಲೇಜಿನಲ್ಲಿ BCom ಸೆಕೆಂಡ್ ಇಯರ್ ಮಾಡ್ತಿದ್ದಾಳೆ. ಮೃದು ಸ್ವಭಾವದ ಸೈಲೆಂಟ್ ಹುಡುಗಿ. ಸ್ನೇಹಿತರ ಬಳಗ ಜಾಸ್ತಿ. ಎಲ್ಲರನ್ನೂ ಬೇಗ ಹಚ್ಚಿಕೊಳ್ಳುವ ಗುಣವಿದೆ. ಯಾರ ಕಷ್ಟಕ್ಕಾದರೂ ಕರಗುವ ಹುಡುಗಿ. ನೋಡೋಕೆ ಒಳ್ಳೆ ರಾಣಿ ಥರ ಇದ್ದಾಳೆ. ತುಟಿ ಮೇಲೆ ಸಣ್ಣ ಮಚ್ಚೆ ಎಲ್ಲರನ್ನೂ ಆಕರ್ಷಿಸುತ್ತದೆ. ಹಾಲು ಬಿಳುಪು ಕೆನ್ನೆ ಎಂಥವರನ್ನೂ ಸೆಳೆಯುವ ಸೌಂದರ್ಯ. ಆದರೆ ನಮ್ಮ ಹುಡುಗಿ ಹೈಟ್ ಸ್ವಲ್ಪ ಕಮ್ಮಿ. ಮನೆಯಲ್ಲಿ ಏನೂ ಕೊರತೆ ಇಲ್ಲದೆ ಮುದ್ದಿನಿಂದ ಬೆಳೆಸಿರುತ್ತಾರೆ. ಇವಳಿಗೆ ಒಬ್ಬ ಅಣ್ಣ ಇದ್ದಾನೆ, ವಿನಯ್, ದೊಡ್ಡಪ್ಪನ ಮಗ. ವಿನಯ್ಗೆ 2 ವರ್ಷವಿದ್ದಾಗ ಅವರ ತಂದೆ ತಾಯಿ ಆತ್ಮಹತ್ಯೆ ಮಾಡ್ಕೋತಾರೆ. ಅವರ ಸಾವಿನ ಕಾರಣ ಇನ್ನೂ ತಿಳಿದಿಲ್ಲ. ಅಂದಿನಿಂದ ಹರೀಶ್ ಹಾಗೂ ಶಿಲ್ಪಾ ಅವರೇ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನೋಡ್ಕೋತಿದ್ದಾರೆ. ಈಗ ವಿನಯ್ ಫಾರಿನ್ನಲ್ಲಿ MBBS ಓದುತ್ತಿದ್ದಾನೆ. ಇದಿಷ್ಟು ನಮ್ಮ ಹುಡುಗಿ ಕತೆ. ಪ್ರೀತಮ್ ವೈಟ್ಸ್ ರಶ್ಮಿ ಒಂದು ಭವ್ಯವಾದ ಮಂಟಪ. ಶ್ವೇತಪುಷ್ಪದಿಂದ ಕೂಡಿದೆ. ಎಲ್ಲೆಲ್ಲೂ ಜಗಮಗಿಸುವ ಬಣ್ಣ ಬಣ್ಣದ ಲೈಟಿಂಗ್ಗಳು. ತೀರಾ ಆಪ್ತರಿಗಷ್ಟೇ ಆಹ್ವಾನವಿತ್ತು. ಮದುವೆ ದಿಢೀರನೆ ಮಾಡುವುದರಿಂದ ಯಾರಿಗೂ ಆಹ್ವಾನ ನೀಡಲಿಲ್ಲ. ಕರಣ್ ಮುಖದಲ್ಲಿ ಮದುಮಗನ ಕಳೆಯಿಲ್ಲ. ಮನದಲ್ಲಿ ದೇವರಿಗೆ ಶಪಿಸಿಕೊಳ್ಳುತ್ತಾ ಮಂಟಪದತ್ತ ಹೆಜ್ಜೆ ಹಾಕುತ್ತಿದ್ದಾನೆ. ಈ ಕಡೆ ರಶ್ಮಿ ಗಿಳಿ ಹಸಿರು ಸೀರೆಯಲ್ಲಿ ಗೊಂಬೆ ಹಾಗೆ ಕಾಣ್ತಿದ್ದಾಳೆ. ಆದರೆ ಮುಖದಲ್ಲಿ ದುಃಖ ಅಥವಾ ಸಂತೋಷ ಭಾವನೆ ಏನನ್ನೂ ತೋರ್ಪಡಿಸುತ್ತಿಲ್ಲ. ಮದುವೆ ಮಂಟಪದತ್ತ ಈ ಜೋಡಿ ಹೆಜ್ಜೆ ಹಾಕುತ್ತಾ ಬಂದು ಕೂರುತ್ತಾರೆ. ಹಾಗೋ ಹೀಗೋ ಎಲ್ಲ ಶಾಸ್ತ್ರ ಮುಗಿಸಿ ಪ್ರೀತಮ್ ರಶ್ಮಿ ಕುತ್ತಿಗೆಗೆ 3 ಗಂಟನ್ನು ಹಾಕಿ ಸತಿಪತಿಗಳಾಗುತ್ತಾರೆ. ನಾರಾಯಣರು ನಿಟ್ಟುಸಿರು ಬಿಡುತ್ತಾರೆ. ರಶ್ಮಿ ತನ್ನ ತವರು ಮನೆ ಬಿಟ್ಟು ಹೋಗಬೇಕೆಂದು ದುಃಖದಲ್ಲಿ ಅಮ್ಮನನ್ನು ಅಪ್ಪುತ್ತಾಳೆ. ಶಿಲ್ಪಾ ಅವರು ಮಗಳ ತಲೆ ನೆವರಿಸುತ್ತಾ, ಪುಟ್ಟ, ನಿನ್ನನ್ನು ಬಿಟ್ಟಿರ್ಲಿಕ್ಕೆ ನಮಗೂ ಕಷ್ಟನೇ. ಆದರೆ ಹೆಣ್ಣಾಗಿ ಹುಟ್ಟಿದ ಮೇಲೆ ತನ್ನ ಗಂಡನ ಮನೆಗೆ ಹೋಗಲೇಬೇಕು ಎಂದು ಅವಳ ಹಣೆಗೆ ಮುತ್ತಿಡುತ್ತಾರೆ. ಹಾಗೆ ಅಪ್ಪನನ್ನು ತಬ್ಬಿ ಭಾರವಾದ ಮನಸ್ಸಿನಿಂದ ಕಾರನ್ನು ಹತ್ತುತ್ತಾಳೆ. ಕಾರಿನಲ್ಲಿ ತನ್ನ ಪತಿಯನ್ನು ನೋಡುತ್ತಾಳೆ. ದೀರ್ಘ ಯೋಚನೆಯಲ್ಲಿದ್ದ ಪ್ರೀತಮ್ ಕಣ್ಣು ಮುಚ್ಚಿ ತನ್ನ ನೆನಪಿಗೆ ಹಾಜರಾಗುತ್ತಾನೆ. ಪ್ರೀತಮ್ಗೆ ತಾತ ನಾರಾಯಣರು ಅಂದರೆ ಪ್ರಾಣ. ಅವರನ್ನು ಪ್ರೀತಿಯಿಂದ ನಾರ ಎನ್ನುತ್ತಾನೆ. ಪ್ರೀತಮ್ ತನ್ನ ಆಫೀಸ್, ಕಾಲೇಜ್ನ ಬ್ಯಾಲೆನ್ಸ್ ಮಾಡ್ತಾ ನಡೆಸಿಕೊಂಡು ಹೋಗುತ್ತಾನೆ. ಒಂದು ದಿನ ನಾರಾಯಣರವರು, ಪ್ರೀತಮ್, ಬೇಗ ಒಂದು ಮದುವೆ ಮಾಡ್ಕೊ, ನಿಂಗೂ ಚೆನ್ನಾಗಿರುತ್ತದೆ. ಆಫೀಸ್ ನೋಡ್ಕೊಳ್ಳಲಿಕ್ಕೆ, ನಿನ್ನ ನೋಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತದೆ ಎಂದ ನಾರಾಯಣ ಅವರ ಮಾತಿಗೆ ಪ್ರೀತಮ್, ನರ, ಈ ಮದುವೆ ಎಲ್ಲ ವೇಸ್ಟ್ ಆಫ್ ಟೈಮ್. ಮದುವೆ ಎಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ. ಪ್ಲೀಸ್ ಇನ್ನು ಮುಂದೆ ನನ್ನ ಮದುವೆ ಬಗ್ಗೆ ಮಾತಾಡಬೇಡ ಎಂದು ಹೊರಡುತ್ತಾನೆ. ಅವನನ್ನು ನೋಡುತ್ತಾ, ಅಪ್ಪ ದೇವ್ರೆ, ಈ ಹುಡುಗ ಮದುವೆ ಅಂದರೆ ಯಾಕೆ ಹಿಂಗೆ ಆಡ್ತಾನೆ? ಮದುವೆಯಾದರೆ ಇವನಿಗೂ ಕಂಪನಿಗೂ ಚೆನ್ನಾಗಿರುತ್ತದೆ ಅಂತ ಹೇಳಿದೆ. ಇನ್ಮೇಲೆ ಇವನಿಷ್ಟ, ಏನಾದರೂ ಮಾಡ್ಕೊಳ್ಳಿ.
ಆಫೀಸ್ಗೆ ಬಂದ ಪ್ರೀತಮ್ಗೆ ಹರೀಶ್ ಅವರು, ಏನು ಪ್ರೀತಮ್, ನಿಂಗೆ ಕಾಲೇಜು ಆಫೀಸು ಬ್ಯಾಲೆನ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕೆ ಸುಮ್ಮನೆ ಕಾಲೇಜ್ ಬಿಟ್ಬಿಡು, ಹೇಗಿದ್ದರೂ ಕಂಪನಿನೇ ನೋಡಿಕೊಂಡಿರುವ. ಹರೀಶ್ಗೆ ಪ್ರೀತಮ್ ಅಂದರೆ ಏನೋ ಒಂಥರ ಪ್ರೀತಿ. ಪ್ರೀತಮ್ಗೂ ಕೂಡ ಹರೀಶ್ ಅವರ ಮೇಲೆ ವಿಶೇಷವಾದ ಗೌರವ. ಅಂಕಲ್, ನಾನು MBA ಕಂಪ್ಲೀಟ್ ಮಾಡಬೇಕು, ನನ್ನ ಆಸೆ. ಇನ್ನೇನು 1 ವರ್ಷ ಇದೆ ಅಷ್ಟೇ, ಅಲ್ಲಿಯ ತನಕ ಹೀಗೆ ಬ್ಯಾಲೆನ್ಸ್ ಮಾಡ್ತೀನಿ. ಆಗ ಹರೀಶ್ ಅವರು, ಸರಿ ಬಿಡಪ್ಪ, ನಿನ್ನ ಸಹಾಯಕ್ಕೆ ಯಾವಾಗಲೂ ನಾನಿರ್ತೀನಿ. ಇತ್ತ ಪ್ರೀತಮ್ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗ್ತಾನೆ. ಆಗ ಮೊಬೈಲ್ ರಿಂಗ್ ಆಗುತ್ತದೆ. ಮನೆಯಿಂದ ಕಾಲ್ ಬಂದಿರುತ್ತದೆ. ರಿಸೀವ್ ಮಾಡುತ್ತಾನೆ. ಹಲೋ. ಆ ಕಡೆಯಿಂದ, ಯಜಮಾನ್ರೆ, ತಾತ ತಲೆ ತಿರುಗಿ ಬಿದ್ದಿದ್ದಾರೆ, ಪೂರ್ತಿ ಪ್ರಜ್ಞೆ ಕಳೆದುಕೊಂಡಿದ್ದಾರೆ, ತುಂಬ ಸೀರಿಯಸ್, ಪ್ಲೀಸ್ ದಯವಿಟ್ಟು ಬೇಗ ಬನ್ನಿ. ಇದನ್ನು ಕೇಳಿದ ಪ್ರೀತಮ್ಗೆ ದಿಕ್ಕಿ ತೋಚದಾಗುತ್ತದೆ. ತಡ ಮಾಡದೆ ಹರೀಶ್ ಅವರಿಗೆ ವಿಷಯ ತಿಳಿಸಿ ಅವರೊಟ್ಟಿಗೆ ಹೊರಡುತ್ತಾನೆ. ಮನೆಗೆ ಬಂದ ಪ್ರೀತಮ್ ತಾತನ ಸ್ಥಿತಿ ಕಂಡು ತಡ ಮಾಡದೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾರೆ. ಆಸ್ಪತ್ರೆಗೆ ಸೇರಿಸಿದ ಪ್ರೀತಮ್ ಸ್ನೇಹಿತ ತೇಜಸ್ ತಾತನನ್ನು ಚೆಕಪ್ ಮಾಡುತ್ತಾನೆ. ಪ್ರೀತಮ್ ಕಣ್ಣು ತುಂಬಿರುತ್ತದೆ. ಹರೀಶ್ ಅವರು ಸಮಾಧಾನ ಮಾಡುತ್ತಾರೆ. ಆಗ ತೇಜಸ್ ಅವರ ಬಳಿ ಬಂದು, ಪ್ರೀತಮ್, ತಾತ ಹೊರಗಡೆಯಿಂದ ನಾರ್ಮಲ್ ಆಗಿದ್ದಾರೆ, ಬಟ್ ಕೆಲವೊಂದು ಸ್ಕ್ಯಾನಿಂಗ್ ಮಾಡಬೇಕು ಎಂದು ಹೇಳಿ ಹೊರಡುತ್ತಾರೆ. ಸ್ಕ್ಯಾನಿಂಗ್ ಎಲ್ಲ ಮುಗಿದ ನಂತರ ತೇಜಸ್ ಹರೀಶ್ ಮತ್ತು ಪ್ರೀತಮ್ಗೆ ಚೇಂಬರ್ಗೆ ಕರೆಯುತ್ತಾರೆ. ಒಳಬಂದವರಿಗೆ ಕೂರಲು ಹೇಳುತ್ತಾ ರಿಪೋರ್ಟ್ಸ್ ನೋಡ್ತಾರೆ. ಆಗಲೇ ತೇಜಸ್ ಮುಖ ಬಾಡಿರುತ್ತದೆ. ಪ್ರೀತಮ್, ನಾನು ಹೇಳೋ ವಿಷಯ ನೀನು ಹೇಗೆ ತಗೋತೀಯೋ ನಂಗೆ ಗೊತ್ತಿಲ್ಲ, ಆದರೆ ಡಾಕ್ಟರ್ ಆಗಿ ನನ್ನ ಕರ್ತವ್ಯ ಹೇಳಲೇಬೇಕು. ನಿಮ್ಮ ತಾತನಿಗೆ ಬ್ರೈನ್ ಟ್ಯೂಮರ್. ಪ್ರೀತಮ್ಗೆ ನಿಂತನೆಲ್ಲ ಕುಸಿದಂಗಾಗ್ತದೆ. ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿಯುತ್ತದೆ. ಡಾಕ್ಟರ್ ಮಾತನ್ನು ಮುಂದುವರಿಸುತ್ತಾ, ಅವರ ಬ್ರೈನ್ ಟ್ಯೂಮರ್ ಕೊನೆ ಹಂತದಲ್ಲಿದೆ, ಅವರನ್ನು ಉಳಿಸೋಕ್ಕೆ ಅಸಾಧ್ಯ. ವಿ ವಿಲ್ ಟ್ರೈ ಲೆವೆಲ್ ಬೆಸ್ಟ್ ಎಂದು ಹೇಳುತ್ತಿದ್ದಂತೆ, ಪ್ರೀತಮ್, ನೋ, ನನ್ನ ತಾತ ನನ್ನ ಬಿಟ್ಟು ಹೋಗುವುದಿಲ್ಲ, ಅವರಿಗೇನೂ ಆಗಲ್ಲ. ಈ ಜೀವನದಲ್ಲಿ ಎಲ್ಲರನ್ನೂ ಕಳೆದುಕೊಂಡಿದ್ದೇನೆ, ಮತ್ತೆ ಈಗ ತಾತನೂ ಇಲ್ಲ ಅಂದರೆ ನನಗೆ ಅದನ್ನು ಸಹಿಸುವ ಶಕ್ತಿ ಇಲ್ಲ ಎಂದು ರೋಧಿಸುತ್ತಾನೆ. ಹರೀಶ್ ಅವರು ಅವನನ್ನು ತಬ್ಬಿ, ನೋಡು ಪ್ರೀತಮ್, ನೀನೀಗ ಧೈರ್ಯ ಕಳೆದುಕೊಂಡರೆ ಹೇಗೆ? ದಯವಿಟ್ಟು ಧೈರ್ಯ ತಂದುಕೋ, ದೇವರಿದ್ದಾನೆ. ಹರೀಶ್ ಅವರು, ಡಾಕ್ಟರ್, ಅವರನ್ನು ಉಳಿಸಿಕೊಳ್ಳುವ ಬೇರೆ ದಾರಿಯೇ ಇಲ್ವಾ? ಎಷ್ಟೇ ಖರ್ಚಾದರೂ ಪರವಾಗಿಲ್ಲ. ಇಲ್ಲ ಸರ್, ಅಬ್ಬಬ್ಬ ಅಂದರೆ ಅವರಿನ್ನು 1-2 ತಿಂಗಳು ಬದುಕಿರಬಹುದು ಅಷ್ಟೇ ಅಂತ ಹೇಳುತ್ತಿಲ್ಲ. 6 ತಿಂಗಳಿರಬಹುದು ಅಥವಾ 1 ವರ್ಷ. ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ, ಅವರನ್ನು ಯಾಕೆ ಮೊದಲೇ ಕರ್ಕೊಂಡು ಬಂದಿಲ್ಲ? ಪ್ರೀತಮ್, ಮೊದಲೇ ಬಂದಿದ್ರೆ ಅವರನ್ನು ಕಾಪಾಡಬಹುದಿತ್ತು. ಆಗ ಪ್ರೀತಮ್, ಇಲ್ಲ ತೇಜಸ್, ನನಗೆ ಈ ವಿಷಯ ಇವಾಗ ತಿಳಿದಿದ್ದು ಎಂದ. ಸರಿ ಬನ್ನಿ, ಪೇಷಂಟ್ನ ಮಾತಾಡಿಸ್ಲಿಕ್ಕೆ ಹೋಗೋಣ. ಪ್ರೀತಮ್ ಅವರ ಬಳಿ ಹೋಗುತ್ತಿದ್ದಂತೆ ಅವರ ಕಾಲಡಿಗೆ ಕುಸಿದ. ಅವನ ಕಣ್ಣೀರು ನಾರಾಯಣರ ಕಾಲು ತೋಯುತ್ತಿತ್ತು. ನಾರಾಯಣ ಅವರು ಎಚ್ಚರವಾದರು. ಮೊಮ್ಮಗನ ಬಾಡಿರುವ ಮುಖ ನೋಡಿ ನೊಂದುಕೊಂಡರು. ಯಾಕೋ ಹೀಗಿದ್ದೀಯಾ? ನಾನು ಸಾಯ್ತೀನಿ ನಂತನ. ಇದನ್ನು ಕೇಳಿದ್ದ ಪ್ರೀತಮ್, ನಾರಾ, ಈ ವಿಷಯ ನಿನಗೆ ಹೇಗೆ ತಿಳಿಯಿತು? ನರ್ಸ್ಗಳು ಮಾತಾಡುವಾಗ ಆಗ ನಾನು ಎಚ್ಚರವಿದ್ದೆ, ಕೇಳಿಸಿಕೊಂಡೆ. ತಾತ, ನಾನು ಬಿಟ್ಟು ಹೋಗಬೇಡ, ನೀನು ಬಿಟ್ಟು ನನಗೆ ಯಾರೂ ಇಲ್ಲ. ಅಪ್ಪ ಅಮ್ಮ ಆದಮೇಲೆ ಈಗ ನೀನಾ? ಈ ದೃಶ್ಯ ಯಾರನ್ನಾದರೂ ಕರಗಿಸಿಬಿಡುತ್ತದೆ. ಪುಟ್ಟ, ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲೋ ಎಂದು ತಪ್ಪಿದರು. ನಾರಾಯಣರನ್ನ ಮನೆಗೆ ಕರೆದುಕೊಂಡು ಬಂದರು. ನಾರಾಯಣರಿಗೆ ತಾನು ಹೊರಟು ಹೋದರೆ ತನ್ನ ಮೊಮ್ಮಗ ಒಂಟಿಯಾಗುತ್ತಾನೆ, ಅದಕ್ಕೆ ಅವನಿಗೊಂದು ಸಂಗಾತಿ ಮಾಡಬೇಕು ಎಂದು ಯೋಚಿಸುತ್ತಾರೆ. ಸಂಜೆ ಮನೆಗೆ ಬಂದ ಮೊಮ್ಮಗನ ಬಳಿ ಹೋಗಿ, ಪ್ರೀತಮ್, ನನ್ನ ಒಂದು ಆಸೆ ಈಡೇರಿಸುತ್ತೀಯಾ? ಹೇಳು ನಾರಾ, ನಾನು ಈಡೇರಿಸುತ್ತೇನೆ. ಪುಟ್ಟ, ನೀನು ಮದುವೆ ಮಾಡ್ಕೋಬೇಕು. ನಾರಾ, ಪ್ಲೀಸ್, ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ, ಮದುವೆ ಬಗ್ಗೆ ಮಾತಾಡಬೇಡ ಅಂತ ಹೇಳಿಲ್ವಾ? ನನ್ನ ಕೊನೆಯ ಆಸೆ ನಿನ್ನ ಮದುವೆ ನೋಡುವುದು, ಬೇಡ ಅನ್ಬೇಡ, ಪ್ಲೀಸ್ ಒಪ್ಕೋ. ತಾತನ ಈ ಮಾತಿಗೆ ಏನೂ ಹೇಳಲಾಗದೆ ಸರಿ ಎಂದು ಹೊರಟ. ಆದಷ್ಟು ಬೇಗ ನಿನ್ನ ಮದುವೆ ಮಾಡ್ತೀನಿ. ನಾರಾಯಣರಿಗೆ ಹರೀಶನ ಮಗಳು ರಶ್ಮಿ ತುಂಬ ಹಿಡಿಸಿದ್ಲು. ಅವಳ ನಡೆ, ನುಡಿ, ಗುಣ, ರೂಪ ಎಲ್ಲ ಹಿಡಿಸಿತ್ತು. ಅದಕ್ಕೆ ಅವಳನ್ನೇ ಪ್ರೀತಮ್ಗೆ ತಂದ್ಕೋಬೇಕಂತ ಯೋಚನೆ ಮಾಡ್ತಾರೆ. ಈ ವಿಷಯವನ್ನು ಹರೀಶ್ ಅವರಿಗೆ ಹೇಳಿದಾಗ ಅವರು ಖುಷಿಯಿಂದ ಒಪ್ಪುತ್ತಾರೆ. ಕಾರೊಂದು ಭವ್ಯವಾದ ಬಂಗಲೆ ಎದುರು ಬಂದು ನಿಂತಿತ್ತು. ಸುಮಾರು 1 ಕೋಟಿ ಬೆಲೆ ಬಾಳುವ ಮನೆ ಅದು.
ಮನೆಯ ಸುತ್ತಮುತ್ತ ಗುಲಾಬಿ ಹೂಗಳಿಂದ ಕೂಡಿತ್ತು. ಪ್ರೀತಂಗೆ ಗುಲಾಬಿ ಹೂಗಳೆಂದರೆ ಪ್ರೀತಿ, ಏಕೆಂದರೆ ತನ್ನ ತಾಯಿಯ ನೆನಪು ಹೂಗಳಲ್ಲಿ ಕಾಣುತ್ತಿದ್ದೆನು. ಕಾರಿನಿಂದ ಇಳಿದ ತಕ್ಷಣ ದರದರನೆ ಮನೆಯ ಕಡೆಗೆ ನಡೆದ. ರಶ್ಮಿ ಅವನ ವಿಚಿತ್ರ ಸ್ವಭಾವ ಕಂಡು ಮರುಕಪಟ್ಟಳು. ಮನೆಯ ಕೆಲಸದಾಕೆ ಶಾರದಮ್ಮ ಪ್ರೀತಂನನ್ನು ತಡೆದು ನಿಲ್ಲಿಸಿದಳು. ಶಾರದಮ್ಮ ಪ್ರೀತಂ ಚಿಕ್ಕ ವಯಸ್ಸಿನಿಂದಲೂ ಈ ಮನೆಯಲ್ಲಿ ಕೆಲಸದವಳಾಗಿ ದುಡಿಯುತ್ತಿರುತ್ತಾಳೆ. ಪ್ರೀತಂಗೆ ಅವರ ಮೇಲೆ ವಿಶೇಷವಾದ ಪ್ರೀತಿ. ರಶ್ಮಿ ಬಂದು ತನ್ನ ಗಂಡನ ಪಕ್ಕ ನಿಂತಳು. ಶಾರದಮ್ಮ ಜೋಡಿಗಳನ್ನು ಆರತಿ ಎತ್ತಿ ಒಳಗೆ ಕರೆದುಕೊಂಡರು. ನಂತರ ನಾರಾಯಣ ಅವರು ರಶ್ಮಿಳನ್ನ ಕರೆದು ತಲೆ ಸವರುತ್ತಾ, ಪುಟ್ಟ, ನೀನು ಓದುತ್ತಿರುವಾಗಲೇ ಮದುವೆ ಮಾಡಿಸಿದ್ದು ನಿನಗೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಆದರೆ ಅನಿವಾರ್ಯ ಆಗಿತ್ತು. ಇನ್ಮುಂದೆ ಈ ಮನೆ ಜವಾಬ್ದಾರಿ ನನ್ನ ಮೊಮ್ಮಗನ ಜವಾಬ್ದಾರಿ ನಿಂದು ಎಂದು ಹೇಳುತ್ತಾ ಕಣ್ಣೀರಿಟ್ಟರು. ರಶ್ಮಿ ಮನಸ್ಸಲ್ಲೇ, ದೇವರೇ, ಮನೆಯವರನ್ನ ಕಾಪಾಡುವ ಶಕ್ತಿ ಕೊಡಪ್ಪ ಎಂದು ದೇವರಿಗೆ ದೀಪ ಹಚ್ಚಿದಳು. ನಂತರ ಶಾರದಮ್ಮನವರು ರಶ್ಮಿಳನ್ನ ಪ್ರೀತಂ ರೂಮಿಗೆ ಬಿಟ್ಟು ಹೋಗುತ್ತಾರೆ. ಇತ್ತ ರಶ್ಮಿ ಆ ರೂಮನ್ನು ಆಶ್ಚರ್ಯಕರದಿಂದ ನೋಡುತ್ತಾಳೆ. ನೀಲಿ ಬಣ್ಣದಿಂದ ಕೂಡಿದ್ದು ಇಂಟೀರಿಯರ್ ಡಿಸೈನ್ ಅದ್ಭುತವಾಗಿತ್ತು. ನಮ್ಮ ಪ್ರೀತಂಗೆ ಪರ್ಫೆಕ್ಟ್ ಇರಬೇಕು. ರೂಮಲ್ಲಿ ಒಂದು ಸ್ವಲ್ಪನೂ ಡಸ್ಟ್ ಕಸ ಇದ್ದರೆ ಅವನಿಗೆ ಕೆಟ್ಟ ಕೋಪ ಬರುತ್ತದೆ. ಅಷ್ಟು ನೀಟಾಗಿ ರೂಮನ್ನು ಇಟ್ಟುಕೊಂಡಿದ್ದಾನೆ. ಅವನಿಗೆ ಬಾಕ್ಸಿಂಗ್ ಅಂದರೆ ಸಖತ್ತಿಷ್ಟ. ಆಗಾಗ ಹೋಗ್ತಾ ಇರ್ತಾನೆ. ರೂಮಲ್ಲಿ ಇರುವ ರಶ್ಮಿಗೆ ಅಲ್ಲಿರೋ ಒಂದು ತಾಯಿ ಮಗನ ಪೇಂಟಿಂಗ್ ಮೇಲೆ ಕಣ್ಣು ಹೋಗುತ್ತದೆ. ಅದನ್ನು ಕೈಗೆತ್ತಿಕೊಂಡು ಅದರ ಮೇಲೆ ಕೈ ತರುತ್ತಾಳೆ. ವಾವ್, ಎಷ್ಟು ಅದ್ಭುತವಾಗಿದೆ ಈ ಚಿತ್ರ. ಆ ಸಮಯದಲ್ಲಿ ಪ್ರೀತಂ ರೂಮಿಗೆ ಬರುತ್ತಾನೆ. ಅವಳ ಕೈಯಲ್ಲಿರುವ ಚಿತ್ರಪಟ ನೋಡಿ ಅವನು ರೇಗಾಡುತ್ತಾನೆ. ಹೌ ಡೇರ್ ಯು ಟು ಟಚ್ ಮೈ ಥಿಂಗ್ಸ್? ಯಾರು ನಿನಗೆ ಈ ಪೇಂಟಿಂಗ್ ಮುಟ್ಟಕ್ಕೆ ಹೇಳಿದ್ರು? ಇನ್ಮುಂದೆ ನನಗೆ ಸಂಬಂಧಪಟ್ಟ ಯಾವುದೇ ವಸ್ತು ಮುಟ್ಟಿದ್ರೆ ಪರಿಣಾಮ ಚೆನ್ನಾಗಿರಲ್ಲ, ತಿಳಿದುಕೋ ಎಂದು ಬಿರುಸಾಗಿಯೇ ಹೊರನಡೆದ. ಇತ್ತ ರಶ್ಮಿ, ಹೇಗಪ್ಪ ಈ ಕೋಪಿಷ್ಟನ ಸಹಿಸಿಕೊಂಡು ಇರೋದು ಎಂದುಕೊಂಡಳು. ಎಲ್ಲರೂ ರಾತ್ರಿಯ ಊಟ ಮುಗಿಸಿ ತಮ್ಮ ಕೋಣೆಗೆ ಸೇರುತ್ತಾರೆ. ಇತ್ತ ಪ್ರೀತಂ ರೂಮ್ಗೆ ಬಂದ ರಶ್ಮಿಳನ್ನು ಕಂಡು, ನೋಡು, ಈ ರೂಮ್ ಹೊರಗೆ ಮಾತ್ರ ನಾವಿಬ್ರು ಗಂಡ ಹೆಂಡ್ತಿ. ಈ 4 ಗೋಡೆ ಮಧ್ಯೆ ನೀನ್ಯಾರೋ ನಾನ್ಯಾರೋ. ನಾನು ಈ ಮದುವೆ ಆಗಿದ್ದು ನನ್ನ ತಾತನಿಗೋಸ್ಕರ. ನನಗೆ ಈ ಮದುವೆ ಮೇಲೆ ಯಾವುದೇ ನಂಬಿಕೆ ಇಲ್ಲ. ನನ್ನ ಜೀವನದಲ್ಲಿ ನಾನು ಒಂಟಿಯಾಗಿ ಇರಬೇಕು. ಅವರು ಇರೋ ತನಕ ನಿನಗೆ ಈ ಮನೆಯಲ್ಲಿ ನೆಲ ಅಷ್ಟೆ ಎಂದು ಡಿವೋರ್ಸ್ ಪೇಪರ್ ಮುಖದ ಮೇಲೆ ಎಸೆಯುತ್ತಾನೆ. ಇದನ್ನು ಕೇಳುತ್ತಿದ್ದಂತೆ ರಶ್ಮಿಗೆ ಭಾರೀ ಆಘಾತ ಆಗುತ್ತದೆ. ಕಣ್ಣಲ್ಲಿ ತನಗರಿವಿಲ್ಲದೆ ನೀರು ಹರಿಯುತ್ತದೆ. ಪ್ರೀತಂ ಅವಳ ಮುಖ ನೋಡದೆ ಹೋಗಿ ಮಲಗುತ್ತಾನೆ. ರಶ್ಮಿ ಅವನ ಈ ವರ್ತನೆ ಊಹಿಸಿ ಇರುತ್ತಾಳೆ. ಆದರೆ ಡಿವೋರ್ಸನ್ನು ನಿರೀಕ್ಷೆ ಕೂಡ ಮಾಡಿ ಇರಲಿಲ್ಲ. ಇವನು ಎಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತಾನೆ. ತನ್ನ ಆರಾಧ್ಯ ದೇವ ಕೃಷ್ಣನನ್ನು ನೆನೆಸುತ್ತಾ, ಕೃಷ್ಣ, ನಿನ್ನನ್ನೇ ನಂಬಿರುವೆ, ಕಾಪಾಡು. ಅವಳ ನಿತ್ಯ ಹವ್ಯಾಸದಂತೆ ದಿನ ರಾತ್ರಿ ಮಲಗುವ ಮೊದಲು ಡೈರಿ ಬರೆದಿಡುತ್ತಾಳೆ. ಬೆಳಗ್ಗೆ ರಶ್ಮಿ ಏಳುವ ಮೊದಲೇ ಪ್ರೀತಂ ಎದ್ದು ಜಾಗಿಂಗ್ ಹೋಗಿರುತ್ತಾನೆ. ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಕೆಳಗಿಳಿದು ಬರುತ್ತಾಳೆ. ಆಗಲೇ ಶಾರದಮ್ಮನವರು ತಿಂಡಿ ರೆಡಿ ಮಾಡಿರುತ್ತಾರೆ. ಅವರು, ಅಮ್ಮವ್ರೆ, ತಿಂಡಿ ರೆಡಿ ಇದೆ ಎಂದಾಗ ಅವಳು, ಶಾರದಮ್ಮ, ನನ್ನನ್ನು ರಶ್ಮಿ ಅಂತ ಕರೀರಿ. ಇದೇನು ಅಮ್ಮವ್ರೆ ಅಂತ? ನಾನು ನಿಮ್ಮ ಮಗಳ ಹಾಗೆ. ಅದನ್ನು ಕೇಳಿ ಶಾರದಮ್ಮನವರು ಅವಳನ್ನು ಅಪ್ಪಿದರು. ಇತ್ತ ಡೈನಿಂಗ್ ಹಾಲ್ಗೆ ಬರುತ್ತಿದ್ದ ತಾತನನ್ನು ಕೂರಿಸಿ ತಾನೇ ತಿಂಡಿ ಬಡಿಸಿದಳು. ಆ ಸಮಯದಲ್ಲಿ ಪ್ರೀತಂ ಕೂಡ ಜಾಗಿಂಗ್ ಮುಗಿಸಿ ಸ್ನಾನ ಮಾಡಿ ಕೆಳಗಿಳಿದು ಬಂದ ತಿಂಡಿಗೆ. ಆಗ ರಶ್ಮಿ ತಾತನ ಬಳಿ, ತಾತ, ನಾನು ನೆಕ್ಸ್ಟ್ ಮಂತಿಂದ ಕಾಲೇಜ್ ಹೋಗಬೇಕು ಅಂತ ಇದ್ದೀನಿ, ನೀವು ಒಪ್ಪಿಗೆ ಕೊಟ್ಟರೆ ಎಂದಳು. ಅದಕ್ಕೆ ತಾತ, ಅಯ್ಯೋ ಹುಡುಗಿ, ಇದಕ್ಕೆಲ್ಲ ಕೇಳೋ ಅವಶ್ಯಕತೆ ಇಲ್ಲ, ನೀನು ಕಾಲೇಜಿಗೆ ಹೋಗಬಹುದು. ಪ್ರೀತಂ ಆ ಮಾತು ತನಗಲ್ಲ ಎಂಬಂತೆ ಆಫೀಸ್ಗೆ ಹೊರಟನು. ಹೀಗೆ ಅವರ ಮುಸುಕಿನ ಗುದ್ದಾಟ ನಡೀತಾನೆ ಇತ್ತು. ನಾಳೆ ರಶ್ಮಿ ಕಾಲೇಜ್ ಹೋಗಲು ತಯಾರಾದಳು. ರಶ್ಮಿ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ BCom ಸೆಕೆಂಡ್ ಇಯರ್ ಓದುತ್ತಿದ್ದಳು. ಅವಳಿಗೆ ಮೌನಿಷಾ ಎಂಬುವವಳು ಬೆಸ್ಟ್ ಫ್ರೆಂಡ್. ಅವಳ ಬಳಿ ಎಲ್ಲ ವಿಚಾರ ಶೇರ್ ಮಾಡಿಕೊಳ್ಳುತ್ತಿದ್ದಳು. ಮದುವೆ ವಿಚಾರ ಅವಳಿಗೆ ಬಿಟ್ಟರೆ ಮತ್ಯಾರೂ ಫ್ರೆಂಡ್ಸಿಗೆ ತಿಳಿದಿರಲಿಲ್ಲ. ಪ್ರೀತಂ ಕೂಡ ಅದೇ ಕಾಲೇಜಿನಲ್ಲಿ MBA ಓದುತ್ತಿರುತ್ತಾನೆ. ಆ ಕಾಲೇಜಿನಲ್ಲಿ 2 ಬ್ರಾಂಚ್ ಇದೆ. ಬಿಲ್ಡಿಂಗ್ ಲೆಫ್ಟ್ ಸೈಡ್ BBA MBA ಅವರದು, ರೈಟ್ ಸೈಡ್ BCom MCom. ರಶ್ಮಿ ಕಾಲೇಜಿಗೆ ಹೊರಟು ನಿಂತಾಗ ಪ್ರೀತಂ ಕೂಡ ಹೊರಟಿರುತ್ತಾನೆ.
ಆಗ ನಾರಾಯಣರು ಪ್ರೀತಮ್ಗೆ ರಶ್ಮಿ ಕೂಡ ಅದೇ ಕಾಲೇಜ್, ಅವಳಿಗೆ ಕರೆದುಕೊಂಡು ಹೋಗು ಎಂದಾಗ ಪ್ರೀತಮ್, ನಾರಾ, ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ, ನಾನು ಬೇಗ ಹೊರಡಬೇಕು. ಅಯ್ಯೋ, ಈ ಹುಡುಗಂಗೆ ಯಾವಾಗಲೂ ಅರ್ಜೆಂಟ್, ನಿನ್ನ ಹೆಂಡ್ತಿನ ತಾನೇ ಕರ್ಕೊಂಡು ಹೋಗೋದು, ಹೋಗು ಎಂದು ರಶ್ಮಿನು ಅವನೊಟ್ಟಿಗೆ ಕಳಿಸಿಕೊಟ್ಟರ. ರಶ್ಮಿಳನ್ನು ನಿಂತಲ್ಲೇ ಕೆಂಗಣ್ಣಿನಿಂದ ನೋಡಿದನು. ಇಬ್ಬರು ಕಾರಿನಲ್ಲಿ ಕಾಲೇಜ್ ಕಡೆ ಹೊರಟರು. ಕಾರಿನಲ್ಲಿ ನೀರವ ಮೌನ. ಪ್ರೀತಮ್ ಧುಮುಕುಡುತ್ತಾ ಕಾರು ಚಲಾಯಿಸಿರುತ್ತಾನೆ. ಆಗ ಪ್ರೀತಮ್, ನಾನು ಹೇಳಿದ್ದು ನೆನಪಿದೆ ತಾನೆ? ನೀನು ನಮ್ಮ ಮದುವೆ ವಿಷಯವನ್ನು ಇಡೀ ಕಾಲೇಜಿಗೆ ಟಾಮ್ ಮಾಡಿದ್ಯೋ ನೋಡು. ಮತ್ತೆ ನಾನು ಮದುವೆ ಆಗಿರೋ ವಿಷಯ ಯಾರಿಗೂ ತಿಳಿಯಬಾರದು. ರಶ್ಮಿ ಅವನು ಹೇಳಿದ್ದಕ್ಕೆಲ್ಲ ತಲೆಯಾಡಿಸುತ್ತಾಳೆ. ರಶ್ಮಿ ತಾಳಿಸರವನ್ನು ಚೈನ್ ರೂಪದಲ್ಲಿ ಮಾಡಿಸಿರುತ್ತಾಳೆ. ಅದು ತಾಳಿಸರ ಎಂದು ಯಾರಿಗೂ ತಿಳಿಯುವುದಿಲ್ಲ. ನಾನು ನಿನ್ನ ಕಾಲೇಜಿಗೆ ಡ್ರಾಪ್ ಮಾಡಲ್ಲ, ಇಲ್ಲೇ ಕ್ರಾಸ್ ಹತ್ರ ನಿಲ್ಲಿಸುತ್ತೇನೆ. ಇಲ್ಲಿಂದ ಕಾಲೇಜಿಗೆ ಅರ್ಧ ಕಿಲೋಮೀಟರ್ ಅಷ್ಟೇ, ನೀನು ನಡೆದುಕೊಂಡು ಬಾ ಎಂದೆನು. ರಶ್ಮಿ ಇವನು ಹೇಳಿದ್ದಕ್ಕೆಲ್ಲ ಮರು ಮಾತಾಡದೆ ತಲೆಯಾಡಿಸುತ್ತಾಳೆ. ಯಾಕೆ ರಶ್ಮಿ ಪ್ರೀತಮ್ ಹೇಳಿದ್ದಕ್ಕೆಲ್ಲ ಕೋಪ ಮಾಡಿಕೊಳ್ಳದೆ ಪ್ರಶ್ನಿಸದೇ ಇದ್ದಾಳೆ? ಇದಕ್ಕೆ ಕಾರಣವಿದೆ, ಅದು ಮುಂದೆ ನಿಮಗೆ ತಿಳಿಯುತ್ತದೆ. ಪ್ರೀತಮ್ ರಶ್ಮಿಳನ್ನ ಬಿಟ್ಟು ಹೋಗುತ್ತಾನೆ. ರಶ್ಮಿ ಕಾಲೇಜಿನ ಕಡೆ ಮುಖ ಮಾಡುತ್ತಾಳೆ. ಎಲ್ಲರೂ ಕಾಲೇಜು ಮುಗಿಸಿ ಮದುವೆ ಮಾಡಿಕೊಂಡರೆ ಇವರು ಮದುವೆ ಮಾಡಿಕೊಂಡು ಕಾಲೇಜಿಗೆ ಬಂದಿದ್ದಾರೆ. ಕಾಲೇಜಿಗೆ ಹೊರಟ ರಶ್ಮಿ ಮೌನಿಷಾಗೆ ಕಾಲ್ ಮಾಡಿದಳು. ಹಲೋ ಮೌನಿ, ಎಲ್ಲಿದ್ಯಾ? ಇನ್ನೂ ಕಾಲೇಜಿಗೆ ಬರಲಿಲ್ವಾ ಎಂದು ಕೇಳಿದಳು. ಇಲ್ವೇ ರಶ್ಮಿ, ನನ್ನ ತಂದೆಗೆ ತುಂಬಾ ಹುಷಾರಿಲ್ಲ, ಅದಕ್ಕೆ ನಾವು ನಮ್ಮ ಅಜ್ಜಿ ಮನೆ ಬಾಂಬೆಗೆ ಹೋಗಿದ್ದೀವಿ. ನಾನು ಕಾಲೇಜಿಗೆ ಬರಲಿಕ್ಕೆ ಇನ್ನೂ 2 ತಿಂಗಳು ಆಗಬಹುದು. ಹೌದಾ, ಸರಿ, ಅಂಕಲ್ ಹುಷಾರು, ಚೆನ್ನಾಗಿ ನೋಡಿಕೋ ಎಂದೇಳಿ ಕಾಲ್ ಕಟ್ ಮಾಡಿದಳು. ತನ್ನ ನೆಚ್ಚಿನ ಗೆಳತಿ ಜೊತೆ ಇಲ್ಲದ ಬೇಸರದಿಂದ ಕಾಲೇಜಿಗೆ ಹೊರಟಳು. ರಶ್ಮಿ ಕಾಲೇಜಿಗೆ ಬಂದಾಗ ಅವಳ ಉಳಿದ ಫ್ರೆಂಡ್ಸ್ ರಾಜ್, ರಮ್ಯಾ, ನಿತಿನ್, ನಿಖಿತಾ ಎಲ್ಲರೂ ಸಿಕ್ಕಿದರು. ಎಲ್ಲರೊಂದಿಗೆ ಬೆರೆತಳು. ರಶ್ಮಿಳಿಗೆ ಇಷ್ಟೆಲ್ಲ ಫ್ರೆಂಡ್ಸ್ ಇದ್ರೂ ಮೌನಿಷಾ ಅಷ್ಟು ಕ್ಲೋಸ್ ಆಗಿರಲಿಲ್ಲ. ಮೌನಿಷಾಗೆ ಬಿಟ್ಟು ಅವಳ ಮದುವೆ ವಿಷಯ ಯಾರಿಗೂ ತಿಳಿದಿರಲಿಲ್ಲ. ಆದರೆ ಈ ಮದುವೆ ವಿಷಯ ಯಾಕೆ ಮುಚ್ಚಿಡುತ್ತಿದ್ದಾಳೆ, ಅದೇ ದೊಡ್ಡ ಪ್ರಶ್ನೆಯಾಗಿದೆ. ಅವರು ಹೇಳಂದ್ರೆ ಮುಂದೆ ಆಗುವ ದೊಡ್ಡ ಅನಾಹುತ ತಪ್ಪಿಸಬಹುದಿತ್ತು. ಅವರ ಗ್ರೂಪ್ಗೆ ಚಿರಾಂತ್ ಅಂತ ಒಬ್ಬ ಆ್ಯಂಡ್ಸಮ್ ಸೇರ್ತಾನೆ. ಅವನಿಗೆ ರಶ್ಮಿನ ನೋಡಿ ಒಂದ್ಸಲ ಅವನ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಅಪ್ಪ, ಏನು ಹುಡುಗಿ, ಒಳ್ಳೆ ಗೊಂಬೆ ಥರ ಇದ್ದಾಳೆ, ಇನ್ಮೇಲೆ ಇವಳೇ ನನ್ನ ಮನದರಸಿ. ರಶ್ಮಿನ ನೋಡುತ್ತಾ ಕಳೆದು ಹೋಗಿದ್ದ ಅವನನ್ನು ರಾಜ್ ಎಚ್ಚರಿಸುತ್ತಾನೆ. ಎಲ್ಲರೂ ಹೀಗೆ ಹರಟುತ್ತಾ ಕ್ಲಾಸ್ ಕಡೆ ಹೋಗುತ್ತಾರೆ. ರಶ್ಮಿ ಯಾಕೋ ಮನಸ್ಸಿಲ್ಲದೆ ಕ್ಲಾಸ್ ಕೇಳ್ತಿರ್ತಾಳೆ. ಅವಳನ್ನು ರಮ್ಯಾ ಕೇಳ್ತಾಳೆ, ಯಾಕೆ ರಶ್ಮಿ, ಏನಾಯ್ತೆ? ಯಾಕಿಷ್ಟು ಬೇಜಾರಲ್ಲಿದ್ಯಾ? ಏನಿಲ್ವೇ, ಸ್ವಲ್ಪ ತಲೆನೋವು ಅಂತ ಸುಳ್ಳು ಹೇಳುತ್ತಾಳೆ. ಚಿರಾಂತ್ ಅವಳನ್ನೇ ನೋಡೋದ್ರಲ್ಲಿ ಬ್ಯುಸಿ ಇರ್ತಾನೆ. ಹೇಗಾದರೂ ಮಾಡಿ ರಶ್ಮಿಳಿಗೆ ಹತ್ತಿರವಾಗಬೇಕು ಅಂತ ಯೋಚಿಸ್ತಿರ್ತಾನೆ. ಹೀಗೆ ಕ್ಲಾಸ್ ಎಲ್ಲ ಮುಗೀತು. ಎಲ್ಲರೂ ಮನೆ ಕಡೆ ಹೊರಟರು. ಆಗ ಚಿರಾಂತ್, ಹೇ ರಶ್ಮಿ, ನಿಲ್ಲು. ಹಾಂ ಹೇಳು ಚಿರಾಂತ್. ಹೇ, ನಿನ್ನ ನಂಬರ್ ಕೊಡ್ತೀಯಾ? ಯಾಕೆ ಚಿರಾಂತ್, ನನ್ನ ನಂಬರ್? ಹೇ, ಏನಿಲ್ಲ, ಇನ್ಮುಂದೆ ನಾವೆಲ್ಲ ಫ್ರೆಂಡ್ಸ್ ಅಲ್ವಾ, ಸೊ ಕೇಳಿದೆ. ಓಕೆ ತಗೋ ಅಂತ ನಂಬರ್ ಕೊಟ್ಲು. ರಶ್ಮಿ ತನ್ನ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಹೇಳಿ ಹೊರಟಳು. ಅವಳಿಗೆ ಆಶ್ಚರ್ಯ. ಬೆಳಗ್ಗೆ ತನ್ನನ್ನು ಬಿಟ್ಟ ಜಾಗದಲ್ಲಿ ಪ್ರೀತಮ್ ವೇಟ್ ಮಾಡುತ್ತಿರುತ್ತಾನೆ. ಬೇಗ ಬೇಗನೆ ಬಂದು ಕಾರ್ ಹತ್ತುತ್ತಾಳೆ. ಪ್ರೀತಮ್ ಅವರೇ, ನೀವು ಯಾಕೆ ನನಗೆ ವೆಯ್ಟ್ ಮಾಡಿದ್ರಿ, ನೀವು ಹೋಗಬಹುದಿತ್ತಲ್ವಾ? ಅವಳ ಮಾತಿಗೆ ಪ್ರೀತಮ್ ದುಮುಗುಡುತ್ತಾ, ಹೋಗಬಹುದಿತ್ತು, ಆದರೆ ಏನು ಮಾಡೋದು, ನಮ್ಮ ತಾತ ನಿನ್ನನ್ನು ನನಗೆ ಕಟ್ಟಿದ ತಪ್ಪಿಗೆ ನಿನ್ನನ್ನು ಜೊತೆಗೆ ಕರ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ನನಗೆ ಬೈತಾರೆ, ಎಲ್ಲ ನನ್ನ ಕರ್ಮ. ಈ ಮಾತು ರಶ್ಮಿಳ ಮನಸ್ಸಿಗೆ ಬಹಳ ಘಾಸಿ ಮಾಡಿದ್ದು. ಅದನ್ನು ತೋರದೆ ಮೌನವಾಗಿದ್ದಳು. ಪ್ರೀತಮ್ ಕಾರು ಮನೆ ಕಡೆ ಹೊರಟಿತು. ದಾರಿ ಮಧ್ಯೆ ಒಬ್ಬ ಅಜ್ಜ ರೋಡ್ ಕ್ರಾಸ್ ಮಾಡಲಿಕ್ಕೆ ಕಷ್ಟಪಡ್ತಿದ್ರು. ಇದನ್ನು ಕಂಡ ರಶ್ಮಿ ಪ್ರೀತಮ್ಗೆ ಕಾರು ನಿಲ್ಲಿಸಲು ಹೇಳಿದ್ದಳು. ಅವನು ನಿಲ್ಲಿಸಿದ ಕೂಡಲೇ ಕಾರಿನಿಂದ ಕೆಳಗಿಳಿದು ಆ ಅಜ್ಜನನ್ನು ಪ್ರೀತಿಯಿಂದ ಕರೆದೊಯ್ದು ರೋಡ್ ದಾಟಿಸಿದಳು. ಇದನ್ನೆಲ್ಲ ಪ್ರೀತಮ್ ಮೌನವಾಗಿ ವೀಕ್ಷಿಸುತ್ತಿದ್ದ. ಆ ಅಜ್ಜ, ನೀನು 100 ಕಾಲ ಚೆನ್ನಾಗಿರು ಮಗಳೇ ಎಂದು ಆಶೀರ್ವದಿಸಿದರು. ಕಾರು ಹತ್ತಿ ಕೂತ ರಶ್ಮಿಳಿಗೆ ಭಯ. ಅಯ್ಯೋ, ಇನ್ನೇನು ಬೈತಾನೋ ಈ ದುರ್ವಾಸ ಮುನಿ. ಆದರೆ ಆಶ್ಚರ್ಯ, ನಮ್ಮ ಪ್ರೀತಮ್ ರಶ್ಮಿಗೆ ಬೈಯಲಿಲ್ಲ, ಮೌನವಾಗಿ ಕಾರ್ ಚಲಿಸುತ್ತಿದ್ದ.
ರಶ್ಮಿಗೆ ಮನೆ ತಲುಪಿದ ಮೇಲೆ ಅವಳ ಮೊಬೈಲ್ಗೆ ಒಂದು ಸಂದೇಶ ಬಂತು ಚಿರಾಂತಿಂದ. ಹಾಯ್, ನಾನು ಚಿರಾಂತ್ ಎಂದಿತ್ತು. ಅದನ್ನು ರಿಪ್ಲೈ ಮಾಡೋ ಗೋಜಿಗೆ ಹೋಗದೆ ಮೊಬೈಲನ್ನು ಟೇಬಲ್ ಮೇಲೆ ಇಟ್ಟು ಹೊರನಡೆದಳು. ಅಲ್ಲೇ ಪ್ರೀತಮ್ ತನ್ನ ಆಫೀಸ್ ವರ್ಕ್ ಮಾಡ್ತಿರ್ತಾನೆ. ಅವಳ ಮೊಬೈಲ್ಗೆ ನಿರಂತರವಾಗಿ ಮೆಸೇಜ್ ಕಾಲ್. ನಮ್ಮ ಹುಡುಗಿ ಗೋಲ್ಡನ್ ಸ್ಟಾರ್ ಫ್ಯಾನ್, ಅದಕ್ಕೆ ಅವರ ಮೂವಿ ಸಾಂಗ್ ಹೀಗೆ ದೂರ ಹೋಗುವ ಮುನ್ನ ಹೇಳಿ ಹೋಗೋ ಕಾರಣ. ಸಾಂಗ್ ರಿಂಗ್ ಟೋನ್ ಬೇರೆ. ಆ ಸೌಂಡ್ ಅವನಿಗೆ ಇರಿಟೇಟ್ ಮಾಡ್ತಿತ್ತು. ಅವನು ರಶ್ಮಿ ರಶ್ಮಿ ಎಂದು ಕೂಗಿದ. ಅವನು ಕೂಗಿದ ಸದ್ದಿಗೆ ರಶ್ಮಿ ತಡಬಡಿಸಿ ಬಂದಳು. ಹೇ, ನಾನಿಲ್ಲಿ ವರ್ಕ್ ಮಾಡ್ತಿರೋದು ಕಾಣಿಸ್ತಿಲ್ವಾ? ಆವಾಗಿಂದ ನಿನ್ನ ಮೊಬೈಲ್ಗೆ ಕಾಲ್ ಮೆಸೇಜ್ ಬರ್ತಾನೆ ಇದೆ, ನನಗೆ ಡಿಸ್ಟರ್ಬ್ ಆಗ್ತಿದೆ. ಮೊದಲು ಸೈಲೆಂಟ್ ಮಾಡು. ಹಾಗೆ ಹೇಳುತ್ತಿದ್ದಾಗ ನಮ್ಮ ಪ್ರೀತಮ್ ಮೊಬೈಲ್ ಕೂಡ ಬಡ್ಕೋತಿತ್ತು. ಇದನ್ನ ಕೇಳಿ ರಶ್ಮಿ ಮುಸಿ ನಗುತ್ತಿದ್ದಳು. ಮೊದಲು ನಿಮ್ಮ ಮೊಬೈಲ್ ಸೈಲೆಂಟ್ ಮಾಡಿ ಅಂತ ನಗುತ್ತಾ ಅಲ್ಲಿ ನಿಲ್ಲಲಿಲ್ಲ. ತನ್ನ ಮೊಬೈಲ್ ತಗೊಂಡು ಓಡಿದಳು. ರಶ್ಮಿ ಚಿರಾಂತ್ನ ಅಷ್ಟೊಂದು ಕಾಲ್ ಮೆಸೇಜ್ ನೋಡಿ, ಅಯ್ಯೋ ಇವನು ಯಾಕೆ ಇಷ್ಟೊಂದು ಕಾಲ್ ಮಾಡಿದ್ದಾನೆ? ಪರಿಚಯ ಆಗಿ ಇನ್ನೂ ಒಂದು ದಿನಾನೂ ಆಗಿಲ್ಲ, ನಂತರ ಕಾಲ್ ಮಾಡಿದರೆ ಆಯ್ತು, ಇನ್ನೂ ಅಡುಗೆ ಕೆಲಸ ಬೇರೆ ಇದೆ ಎನ್ನುತ್ತಾ ಕೆಳಗಿಳಿದಳು. ರಶ್ಮಿ ಅಡುಗೆ ಮುಗಿಸಿ ಎಲ್ಲರೂ ಊಟ ಮಾಡಿ ರಶ್ಮಿ ನಾರಾಯಣರಿಗೆ ಮಾತ್ರೆ ಕೊಟ್ಟು ರೂಮಿನ ಕಡೆ ನಡೆದಳು. ಅಲ್ಲಿ ಪ್ರೀತಮ್ ಯಾವುದೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದ. ಆಗ ಅವನು ರಶ್ಮಿಗೆ ಡಿಕ್ಕಿ ಹೊಡೆದ. ಆಗ, ಅಮ್ಮ ನೋಡ್ಕೊಂಡು ಬರಲಿಕ್ಕೆ ಏನಾಗಿತ್ತು ನಿಂಗೆ? ಕಣ್ಣೆ ನೆತ್ತಿ ಮೇಲೆ ಇಟ್ಕೊಂಡಿದೀಯಾ ಎಂದ. ಅವನ ಮಾತಿಗೆ ರಶ್ಮಿ, ನನ್ನ ಪಾಡಿಗೆ ನಾನು ಬರ್ತಿದ್ರೆ ಡಿಕ್ಕಿ ಹೊಡೆದಿದ್ದು ನೀವು, ಈಗ ನಂಗೆ ಬೈತೀರಾ? ಬಾಲ ಸುಟ್ಟ ಬೆಕ್ಕಿನ ಥರ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ರಿ, ನಾನು ಬಂದಿದ್ದು ನಿಮ್ಗೆಲ್ಲಿ ಕಾಣ್ತದೆ ಎಂದು ಆವಾಜ್ ಹಾಕಿದಳ. ಹಲೋ, ಯಾರಿಗೆ ಹೇಳಿದ್ದು ಬೆಕ್ಕು ಅಂತ? ನೀನು ದೊಡ್ಡ ಬೆಕ್ಕು, ನೋಡೋಕ್ಕೂ ಹಾಗೆ ಇದೆಯಾ? ನಿನ್ನ ಕಣ್ಣು ನೋಡು, ಸೇಮ್ ಬೆಕ್ಕಿನ ಕಣ್ ಥರನೇ ಇದೆ. ನಿನ್ನ ಉಗುರು ನೋಡು, ತೇಟ್ ಬೆಕ್ಕಿನ ಉಗುರೆ. ರಶ್ಮಿ ಇವನ ಹತ್ರ ಜಗಳ ಮಾಡ್ತಿದ್ರೆ ಇವತ್ತಿಗೆ ಮುಗಿಯಲ್ಲ, ಏನಾದರೂ ಮಾಡ್ಕೊಳ್ಳಿ ಅಂತ ಚಾಪೆ ಹಾಕಿ ಮಲಗಿದಳು. ಇತ್ತ ಪ್ರೀತಮ್, ನಂದೇ ನನ್ನದಾಗಿದೆ, ಇದರಲ್ಲಿ ಇವಳೊಬ್ಳು ಅನ್ನುತ್ತಾ ತನ್ನ ಕೆಲಸದಲ್ಲಿ ತೊಡಗಿದ. ಮಧ್ಯರಾತ್ರಿ 1 ಗಂಟೆ ಆದರೂ ರೂಮ್ ಲೈಟ್ ಆನ್ ಇದೆ. ಅಲ್ಲ, ಯಾಕೆ ಎಂದು ಎದ್ದು ನೋಡಿದಳು. ಪ್ರೀತಮ್ ಇನ್ನೂ ತನ್ನ ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡುತ್ತಿರುತ್ತಾನೆ. ಅವನು ಯಾವುದೋ ವಿಷಯಕ್ಕೆ ಟೆನ್ಷನ್ ಆಗಿದ್ದ. ಅವನ ಬಳಿ ಹೋಗಿ, ಯಾಕೆ ಇನ್ನೂ ಮಲಗಿಲ್ವಾ? ಟೈಮ್ ನೋಡಿದ್ರೆ 1 ಗಂಟೆ ಆಗಿದೆ. ತುಂಬ ವರ್ಕ್ ಇದೆ, ಆಮೇಲೆ ಮಲಗ್ತೀನಿ, ನೀನು ಹೋಗು ಮಲ್ಗೋ. ರಶ್ಮಿ ಹಿಂಜರಿಕೆಯಿಂದ, ನಾನೇನಾದರೂ ಸಹಾಯ ಮಾಡ್ಲಾ ಅಂತ ಕೇಳಿದಳು. ಆಗ ಪ್ರೀತಮ್ ನಗುತ್ತಾ, ನಿನ್ಗೇನು ಗೊತ್ತುಂಟು ಬಿಸ್ನೆಸ್ ಬಗ್ಗೆ? ಇದೆಲ್ಲ ಗೊತ್ತಾಗಲ್ಲ, ಹೋಗು ಸುಮ್ಮನೆ ಮಲ್ಕೋ. ನೀವೇನು ಅಂತ ಹೇಳಿದ್ರೆ ನಾನು ನನ್ನ ಕೈಲಿ ಆಗುವಷ್ಟು ಹೆಲ್ಪ್ ಮಾಡ್ತೀನಿ, ಪ್ಲೀಸ್. ಆಗ ಪ್ರೀತಮ್, ಹೌದಾ, ಹೆಲ್ಪ್ ಮಾಡ್ತೀಯಾ? ಸರಿ, ಹಾಗಾದರೆ ನನಗೆ ಇನ್ 2 ಡೇಸಲ್ಲಿ ಹೊಸ ಥರ ನ್ಯೂ ಲುಕ್ ಇರೋ ನೆಕ್ಲೆಸ್, ಇಯರಿಂಗ್ ಮತ್ತು ರಿಂಗ್ಗಳ 10 ಡಿಫ್ರೆಂಟ್ ಮೋಸ್ಟ್ ಬ್ಯೂಟಿಫುಲ್ ಡಿಸೈನ್ಸ್ ಬೇಕು. ಮಾಡಿಕೊಡ್ತೀಯಾ? ಅದು ನಿನ್ನ ಕೈಲಿ ಆಗುತ್ತಾ? ಹೋಗು ಎಂದು ವ್ಯಂಗ್ಯವಾಗಿ ಹೇಳಿದ. ಓಕೆ, ನಾನಿನ್ 2 ಡೇಸಲ್ಲಿ ಡಿಸೈನ್ಸ್ ಮಾಡಿಕೊಡ್ತೀನಿ. ಹೇ, ಅದು ಹೇಳುವಷ್ಟು ಈಸಿ ಅಲ್ಲ, ನಿನ್ನ ಕೈಲಿ ಆಗಲ್ಲ. ಚಾಲೆಂಜ್? ನಾನು ಚಾಲೆಂಜ್ ಆಗ್ತೀನಿ, ಇನ್ 2 ಡೇಸಲ್ಲಿ ಮಾಡಿಕೊಡ್ತೇನೆ, ನೋಡ್ತಾ ಇರಿ ಎಂದೇಳಿ ಮಲಗಿದ್ದಳು. ಇವಳ ಕೈಲಿ ಎಲ್ಲಾಗುತ್ತೆ ಅನ್ನುತ್ತಾ ತಾನು ಮಲಗಿದ. ಬೆಳಗ್ಗೆ ಎದ್ದು ಜಾಗಿಂಗ್ ಹೋಗಲು ಎದ್ದ ಪ್ರೀತಮ್ ಆ ಚಳಿಯಲ್ಲಿ ತನ್ನ ಮಡದಿ ಚಾಪೆ ಮೇಲೆ ಮಲಗಿರುವುದು ನೋಡಿ ಸ್ವಲ್ಪ ಬೇಸರವಾಯಿತು. ಅವಳ ದಿಂಬಿನ ಪಕ್ಕ ಒಂದು ಡೈರಿ ಕಾಣಿಸಿತು ಅವನಿಗೆ. ಅದನ್ನು ಕೈಗೆತ್ತಿಕೊಂಡ. ಅದರ ಮೇಲೆ ಅವನು ಎಂಬ ಶೀರ್ಷಿಕೆ ಇತ್ತು. ಅದನ್ನು ಓದಬೇಕೆಂದು ಪುಟ ತಿರುವಿದ. ಆದರೆ ಮನಸ್ಸೇಕೋ ಬೇರೆಯವರ ಡೈರಿ ಓದುವುದು ಒಳ್ಳೆಯ ಅಭ್ಯಾಸವಲ್ಲವೆಂದು ಎಚ್ಚರಿಸಿತು. ಹಾಗೆ ಅದನ್ನು ಅಲ್ಲಿಯೇ ಇಟ್ಟು ಜಾಗಿಂಗ್ಗೆ ಹೊರಟನು. ರಶ್ಮಿ, ಅಯ್ಯೋ ಇಷ್ಟೊತ್ತು ಮಲಗಿದ್ನ ನಾನು ಎಂದು ಗಡಿಬಿಡಿಯಲ್ಲಿ ಎದ್ದು ನಿತ್ಯಕರ್ಮ ಮುಗಿಸಿ ಕೆಳಗೆ ಬಂದಳು. ಆಗಲೇ ಶಾರದಮ್ಮ ತಿಂಡಿ ಮಾಡಿ ಇಟ್ಟಿದ್ದರು. ಅವಳು ಬಂದಿದ್ದು ನೋಡಿ ತಿಂಡಿ ಬಡಿಸಿದರು. ಶಾರದಮ್ಮ, ತಾತ ತಿಂಡಿ ತಿಂದ್ರಾ? ಮಾತ್ರೆ ತಗೊಂಡ್ರಾ? ಹಾಂ ರಶ್ಮಿಯಮ್ಮ, ಯಜಮಾನ್ರು ತಿಂಡಿ ತಿಂದು ಮಾತ್ರೇನೂ ತಗೊಂಡ್ರು ಎಂದಳು. ಆಗ ಪ್ರೀತಮ್ ಕೂಡ ತಿಂಡಿ ತಿನ್ನಲು ಕೂತ. ಇಬ್ಬರು ತಿಂಡಿ ತಿಂದು ಕಾಲೇಜಿಗೆ ಹೊರಟರು. ಕಾರಲ್ಲಿ ಪ್ರೀತಮ್, ರಶ್ಮಿ, ನನ್ನ ಡಿಸೈನ್ಸ್ ಎಲ್ಲಿ ತನಕ ಬಂತು? ನಾಳೆ ಸಂಜೆ ಅದು ನನ್ನ ಕೈ ಸೇರಬೇಕು, ಇಲ್ಲ ಅಂದರೆ ಇನ್ನು ಮುಂದೆ ನೀನು ಈ ಕಾರಲ್ಲಿ ಹತ್ತಬಾರದು. ಆಗ ರಶ್ಮಿ, ಈ ಮಾತನ್ನು ನೀವು ನಾನು ಡಿಸೈನ್ ಕೊಟ್ಟ ಮೇಲೆ ಹೇಳಿ ಎನ್ನುತ್ತಾ ಕಾರ್ ಎಳೆದು ಕಾಲೇಜಿಗೆ ಹೊರಟಳು. ಇತ್ತ ರಶ್ಮಿ ಕಾಲೇಜಿಗೆ ಬಂದ ಮೇಲೆ ಚಿರಾಂತ್, ಹೇ ರಶ್ಮಿ,
ನಾನು ನಿನಗೆ ಎಷ್ಟು ಸಾರಿ ಕಾಲ್ ಮೆಸೇಜ್ ಮಾಡಿದ್ದೆ, ನೀನು ಯಾಕೆ ಒಂದಕ್ಕೂ ರಿಪ್ಲೈ ಮಾಡಿಲ್ಲ? ಅದಾ, ನಾನು ಜಾಸ್ತಿ ಮೊಬೈಲ್ ಬಳಸಲ್ಲ, ಮತ್ತೆ ತುಂಬ ಬ್ಯುಸಿ ಇದ್ದೆ, ಸಾರಿ ಎನ್ನುತ್ತಾಳೆ. ಇನ್ಮುಂದೆ ನೀನು ಮೊಬೈಲ್ ಯೂಸ್ ಮಾಡಬೇಕು, ಯಾಕಂದರೆ ನಾನು ಕಾಲ್ ಮಾಡ್ತೀನಲ್ವಾ, ಅದಕ್ಕೆ ಉತ್ಸಾಹದಿಂದ ಹೇಳಿದ. ಅವನ ಮಾತಿಗೆ ಉತ್ತರಿಸದೆ, ಓಕೆ ಚಿರಾಂತ್, ಕ್ಲಾಸ್ಗೆ ಟೈಮ್ ಆಯಿತು, ಹೋಗೋಣ ಎನ್ನುತ್ತಾ ಹೊರಟಳು. ಅವಳು ಹೊರಟ ಮೇಲೆ ಚಿರಾಂತ್, ಹೋಗು ಹೋಗು, ನಿನ್ನನ್ನು ನನ್ನ ಕಡೆ ಹೀಗೆ ತಿರ್ಸ್ಕೊಳ್ಬೇಕು ಅಂತ ನನಗೆ ಗೊತ್ತು ಎಂದು ವ್ಯಂಗ್ಯವಾಗಿ ನಕ್ಕನು. ರಶ್ಮಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಪಾಠದ ಕಡೆ ಗಮನ ಕೊಡದೆ ಡಿಸೈನ್ಸ್ ಬಿಡಿಸ್ತಿರ್ತಾಳೆ. ಆಗ ರಮ್ಯಾ, ಏನೇ ರಶ್ಮಿ, ಸಣ್ಣ ಮಕ್ಕಳ ಥರ ಏನೇನೋ ಬಿಡಿಸ್ತಿದ್ಯಾ? ಲೆಸ್ಲರ್ಗೆ ಗೊತ್ತಾದರೆ ನೀನು ಕ್ಲಾಸಿಂದ ಔಟ್ ಅಷ್ಟೇ ನಗುತ್ತಾ ಹೇಳಿದ್ದಳು. ಆಗ ಸರ್ ಚಾಕ್ ಪೀಸನ್ನು ರಶ್ಮಿ ಕಡೆ ಎಸೆದರು. ಹೇ ಹ್ಯೂ ಸ್ಟ್ಯಾಂಡಪ್ ಎಂದರು. ರಶ್ಮಿ ರಮ್ಯಾಗೆ, ಏನೇ ನೀನು, ನಿನ್ನ ಬಾಯಲ್ಲೇನಾದರೂ ಮಚ್ಚೆ ಇದೆಯಾ? ನೀನು ಹೇಳಿದಾಗೆ ಆಯ್ತಲ್ವೇ? ಹೀಗೆ ನನ್ನ ಕತೆ ಮುಗೀತು ಎನ್ನುತ್ತಾ ಎದ್ದು ನಿಂತಳು. ಕ್ಲಾಸ್ ಟೈಮಲ್ಲಿ ಏನು ಮಾಡ್ತಿದ್ಯಾ ನೀನು? ಕ್ಲಾಸ್ ಕಡೆ ಗಮನ ಇಲ್ವಾ? ಇಷ್ಟ ಇದ್ದರೆ ಕ್ಲಾಸಲ್ಲಿ ಕೂರಬೇಕು, ಇಲ್ಲ ಅಂದರೆ ಕ್ಲಾಸಿಂದ ಆಚೆ ಹೋಗು ಎಂದಾಗ ರಶ್ಮಿ ತಡ ಮಾಡದೆ ತನ್ನ ಬ್ಯಾಗ್ ತಗೊಂಡು ಹೊರ ಹೋದಳು. ಅಯ್ಯೋ ಈ ಸರೊಂದು, ನಾನೇನಾದರೂ ಮಾತಾಡಿದ್ನ ಕ್ಲಾಸಲ್ಲಿ? ಇಲ್ಲ, ನನ್ನ ಪಾಡಿಗೆ ಸುಮ್ಮನೆ ಬಿದ್ದಿದ್ದೆ, ಅಷ್ಟಕ್ಕೆ ಕ್ಲಾಸಿಂದ ಹೊರ ಹೋಗು ಅನ್ನೋದಾ? ಎಲ್ಲೋ ಬೆಳಗ್ಗೆ ಹೆಂಡತಿ ಜೊತೆಗೆ ಜಗಳ ಮಾಡ್ಕೊಂಬಂದಿದ್ದಾನೆ ಇರಬೇಕು ಎನ್ನುತ್ತಾ, ಇವಾಗ ಎಲ್ಲಿ ಕೂತು ನನ್ನ ಡಿಸೈನ್ ಕಂಪ್ಲೀಟ್ ಮಾಡಲಿ? ಲೈಬ್ರರಿ ಹೋಗೋದೇ ಬೆಸ್ಟ್, ಯಾರ ಕಾಟನೂ ಇರಲ್ಲ. ಇತ್ತ ಲೈಬ್ರರಿಯಲ್ಲಿ ಡಿಸೈನ್ ಬಿಡಿಸೋದ್ರಲ್ಲಿ ಮುಳುಗಿ ಹೋಗಿರ್ತಾಳೆ ರಶ್ಮಿ. ಅದೇ ಲೈಬ್ರರಿಯಲ್ಲಿ ಪ್ರೀತಮ್ ಮತ್ತು ಅವನ ಫ್ರೆಂಡ್ ಕೂಡ ಬರ್ತಾರೆ. ಪ್ರೀತಮ್ ಫ್ರೆಂಡ್ ರಶ್ಮಿಳನ್ನ ನೋಡಿ, ಹೇ ಪ್ರೀತಮ್, ಅಲ್ಲಿ ನೋಡು, ಆ ಹುಡುಗಿ ಎಷ್ಟು ಕ್ಯೂಟ್ ಇದ್ದಾಳೆ, ಏನು ಚಂದ ಅಲ್ಮಗ ಎನ್ನುತ್ತಾನೆ. ಅವನ ಮಾತಿನಿಂದ ಪ್ರೀತಮ್ಗೆ ಕಸಿವಿಸಿವಾಗುತ್ತದೆ. ಹೇ ಬಾರೋ ಮಾರಾಯ, ನೀನು ಬರೀ ಯಾವ ಹುಡುಗಿ ನೋಡಿದ್ರೂ ಜೊಳು ಸುರಿಸ್ತೀಯಾ ಬಾ ಎಂದು ಕರ್ಕೊಂಡು ಹೋದ. ಅವನ ಮನದಲ್ಲಿ ನನ್ನ ಹೆಂಡತಿ ಬಗ್ಗೆನೇ ಕಾಮೆಂಟ್ ಮಾಡ್ತಾನೆ. ನಾನು ಯಾಕೆ ಈ ಥರ ಆಡ್ತಿದ್ದೀನಿ? ಅವಳಿಗೆ ತಾಳಿ ಕಟ್ಟಿದ್ದು ಬಿಟ್ಟರೆ ಅವಳಿಗೂ ನನಗೂ ಏನೂ ಸಂಬಂಧವಿಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ಡಿವರ್ಸ್ ತಗೊಂಡು ಹೋಗ್ತಾಳೆ ಅಷ್ಟೇ ಎಂದುಕೊಂಡೆನು. ರಶ್ಮಿ ತನ್ನ ಡಿಸೈನ್ಸ್ ಬಿಡಿಸಿರೋ ಪೇಪರ್ಸ್ ಎಲ್ಲ ಅಲ್ಲೇ ಲೈಬ್ರರಿ ಟೇಬಲ್ ಮೇಲೆ ಇಟ್ಟು ವಾಶ್ರೂಮ್ ಹೋಗಿರುತ್ತಾಳೆ. ಆ ಸಮಯಕ್ಕೆ ಲೈಬ್ರರಿ ಪ್ಯೂನ್ ಒಬ್ಬರು, ಈ ಲೈಬ್ರರಿನ ಕಸದ ತೊಟ್ಟಿ ಅಂದ್ಕೊಂಡಿದ್ದಾರೇನೋ, ಎಲ್ಲಿ ನೋಡಿದ್ರೂ ಪೇಪರ್ ಬಿದ್ದಿರುತ್ತೆ ಅಂತ ರಶ್ಮಿ ಬಿಡಿಸಿರೋ ಡಿಸೈನ್ಸ್ ವೇಸ್ಟ್ ಅಂದ್ಕೊಂಡು ತಗೊಂಡು ಹೋಗ್ತಾನೆ. ಇತ್ತ ರಶ್ಮಿ ಬಂದಾಗ ಟೇಬಲ್ ಮೇಲೆ ಪೇಪರ್ ಇಲ್ಲದಿರುವುದು ನೋಡಿ ಗಾಬರಿಯಾದಳು. ಸುತ್ತಮುತ್ತ ಇರೋವರಿಗೆಲ್ಲ ಕೇಳಿದಳು, ಯಾರು ನನಗೆ ಗೊತ್ತಿಲ್ಲ ಅನ್ನೋರೆ. ಅವಳಿಗೆ ಏನೂ ಮಾಡಲು ತೋಚದೆ ಅಲ್ಲೇ ಕೂರುತ್ತಾಳೆ. ಆ ಸಮಯಕ್ಕೆ ಚಿರಾಂತ್ ಅವಳ ಬಳಿ ಬಂದು, ಹೇ ರಶ್ಮಿ, ಏನಾಯ್ತು, ಯಾಕೆ ಗಾಬರಿ ಆಗಿದೆಯಾ ಎಂದಾಗ ರಶ್ಮಿ ನಡೆದ ವಿಷಯವನ್ನು ಹೇಳಿದಳು. ಇಷ್ಟೇನಾ ರಶ್ಮಿ, ಇಷ್ಟಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ನಿನ್ನ ಪೇಪರ್ಸ್ ಎಲ್ಲ ನೋಡಿ ವೇಸ್ಟ್ ಅಂದ್ಕೊಂಡು ಡಸ್ಟ್ಬಿನ್ಗೆ ಹಾಕಿರಬಹುದು, ಒಂದ್ಸಾರಿ ಪ್ಯೂನ್ಗೆ ಕೇಳೋಣ ಬಾ ಎಂದು ಕರೆದುಕೊಂಡು ಹೋದ. ಲೈಬ್ರರಿ ಎಲ್ಲ ಹುಡುಕಿದರೂ ಪ್ಯೂನ್ ಕಾಣಲಿಲ್ಲ. ಪ್ಯೂನ್ ಕೈಯಲ್ಲಿ ಖಾಲಿ ಡಸ್ಟ್ಬಿನ್ ಹಿಡಿದುಕೊಂಡು ಬರುತ್ತಿದ್ದ. ಅವನನ್ನು ನೋಡಿ ಚಿರಾಂತ್ ರಶ್ಮಿ ಪೇಪರ್ ಇಟ್ಟ ಜಾಗ ತೋರಿಸಿ, ಅಣ್ಣ ಇಲ್ಲಿ ಯಾವುದಾದರೂ ಪೇಪರ್ಸ್ ಇತ್ತಾ ಎಂದಾಗ, ಹಾಂ ಹೌದು ಇತ್ತು, ವೇಸ್ಟ್ ಪೇಪರ್ ಅಲ್ಲ, ಅದಕ್ಕೆ ಡಸ್ಟ್ಬಿನ್ಗೆ ಹಾಕಿ ಎಸೆದು ಬಂದೆ ಎಂದ. ಅಯ್ಯೋ ಅಣ್ಣ, ಅದು ಇಂಪಾರ್ಟೆಂಟ್ ಪೇಪರ್ಸ್ ಆಗಿತ್ತು, ನಾನು ಅಲ್ಲೇ ಇಟ್ಟು ವಾಶ್ರೂಮ್ಗೆ ಹೋಗಿದ್ದೆ, ಅಷ್ಟರಲ್ಲಿ ನೀವು ತಗೊಂಡು ಹೋಗ್ಬಿಟ್ರಿ ಎಂದಳು ರಶ್ಮಿ. ಸಾರಿ ಕಣಮ್ಮ, ನನಗೆ ತಿಳಿಲಿಲ್ಲ, ಈಗ ತಾನೇ ಕಸ ಹಾಕಿ ಬಂದೆ, ಅಲ್ಲಿ ಹೋಗಿ ಹುಡುಕಿ ಸಿಗ್ತದೆ. ರಶ್ಮಿ ಚಿರಾಂತ್ ತಡ ಮಾಡದೆ ಲೈಬ್ರರಿ ಹಿಂದೆ ಇರೋ ಜಾಗಕ್ಕೆ ಹೋದರು. ಅಲ್ಲಿ ಕಸದ ರಾಶಿಯೇ ಇತ್ತು. ರಶ್ಮಿ ಚಿರಾಂತ್ ಎಲ್ಲ ಜಾಗ ಹುಡುಕಿದರು. ಕೊನೆಗೂ ಚಿರಾಂತ್ಗೆ ಡಿಸೈನ್ಸ್ ಇರೋ ಪೇಪರ್ ದೊರಕಿತು. ತಗೋ ರಶ್ಮಿ, ನಿನ್ನ ಡಿಸೈನ್ಸ್ ಎಂದು ಕೊಟ್ಟೆನು. ರಶ್ಮಿ ಖುಷಿಯಿಂದ ಅವನ ಕೈ ಕುಲುಕಿ, ಥ್ಯಾಂಕ್ ಯು ಚಿರಾಂತ್, ಥ್ಯಾಂಕ್ ಯು ಸೋ ಮಚ್. ನೀನು ನನಗೆ ಹೆಲ್ಪ್ ಮಾಡದೇ ಇದ್ದರೆ ನನಗೆ ಈ ಡಿಸೈನ್ಸ್ ಸಿಗ್ತಿರ್ಲಿಲ್ವೇನೋ. ಈ ಡಿಸೈನ್ಸ್ ನನಗೆ ಅಷ್ಟು ಇಂಪಾರ್ಟೆಂಟ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಂದು ಹೊರಟು ಹೋದಳು. ಚಿರಾಂತ್ ತುಂಬ ಖುಷಿಯಲ್ಲಿದ್ದ. ಈ ಘಟನೆ ನಡೆದ ಮೇಲೆ ರಶ್ಮಿ ಚಿರಾಂತ್ ಸ್ವಲ್ಪ ಕ್ಲೋಸ್ ಆದರು. ರಶ್ಮಿ ಚಿರಾಂತ್ನ ಇಗ್ನೋರ್ ಮಾಡದೆ ಅವನ ಬಳಿ ಚೆನ್ನಾಗಿ ಮಾತನಾಡುತ್ತಿದ್ದಳು. ರಶ್ಮಿ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಡಿಸೈನ್ಸ್ ಬಿಡಿಸುತ್ತಿರುತ್ತಾಳೆ. ಪ್ರೀತಮ್ ಅವಳನ್ನು ನೋಡಿ, ಇವಳು ಈ ರೇಂಜ್ಗೆ ಡಿಸೈನ್ಸ್ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾಳೆ, ಇವಳು ಹೋಗೋ ಸ್ಪೀಡ್ ನೋಡಿದ್ರೆ ಪಕ್ಕಾ ಡಿಸೈನ್ ಕಂಪ್ಲೀಟ್ ಮಾಡ್ತಾಳೆ ಅನಿಸುತ್ತೆ, ಆದರೆ ಡಿಸೈನ್ ಕನ್ಫರ್ಮ್ ಮಾಡಬೇಕಾದವನು ನಾನು ಎಂದೇಳಿ ವ್ಯಂಗ್ಯವಾಗಿ ನಕ್ಕು ಮಲಗಿದೆನು.
ರಶ್ಮಿ ನಿದ್ದೆ ಇಲ್ಲದೆ ರಾತ್ರಿ ಇಡೀ ಡಿಸೈನ್ಸ್ ಬಿಡಿಸಿದ್ದರಿಂದ ಬೆಳಗ್ಗೆ ತಲೆ ಸಿಡಿಯುತ್ತಿತ್ತು. ಆದರೂ ಹೇಗೋ ರೆಡಿಯಾಗಿ ಕಾಲೇಜಿಗೆ ಹೊರಟಳು. ರಶ್ಮಿ ಮುಖ ನಿದ್ದೆ ಇಲ್ಲದೆ ಬಾಡಿತ್ತು. ಪ್ರೀತಮ್ ಕಾರಣ ಕೇಳಲು ಹೋಗದೆ ತನ್ನ ಪಾಡಿಗೆ ತಾನಿದ್ದ. ಕಾಲೇಜಿನಲ್ಲೂ ಕೂಡ ಯಾರೊಂದಿಗೂ ಬರೆಯದೆ ಸುಮ್ಮನಿದ್ದಳು. ಆ ದಿನ ಪ್ರೀತಮ್ ಕೂಡ ಸಂಜೆ ಆಫೀಸ್ಗೆ ಹೋಗಬೇಕು, ನೀನು ನಡೆದುಕೊಂಡು ಅಥವಾ ಆಟೋದಲ್ಲಿ ಆದರೂ ಮನೆಗೆ ಬಾ ಎಂದೇಳಿದ್ದ. ರಶ್ಮಿ ನಡೆದುಕೊಂಡು ಹೋಗುತ್ತಿರುವಾಗ ಚಿರಾಂತ್ ತನ್ನ ಬೈಕ್ ನಿಲ್ಲಿಸಿ, ರಶ್ಮಿ ಬನ್ನಿ ಡ್ರಾಪ್ ಮಾಡ್ತೀನಿ ಎಂದ. ಬೇಡ ಚಿರಾಂತ್, ಇಲ್ಲೇ ಇದೆ ನಮ್ಮನೆ ಎಂದೇಳಿ ಹೊರಟಳು. ಚಿರಾಂತ್ ಕೂಡ ಜಾಸ್ತಿ ಒತ್ತಾಯ ಮಾಡಲಿಲ್ಲ. ರಶ್ಮಿಗೆ ಮೊದಲೇ ತಲೆನೋವಿತ್ತು. ಹೇಗೋ ಆಟೋಗೆ ಕೈ ಮಾಡಿದಳು. ಆದರೆ ಯಾವ ಆಟೋ ಕೂಡ ಸಿಗಲಿಲ್ಲ. ಗುಡುಗು ಸಿಡಿಲು ಮಳೆ ಆರಂಭವಾಯಿತು. ರಶ್ಮಿ ಬರಬರನೆ ಮಳೆರಾಯನ ಜೊತೆ ಮನೆಯ ಕಡೆ ಹೆಜ್ಜೆ ಹಾಕಿದಳು. ಅಯ್ಯೋ, ಪ್ರೀತಮ್ ಬೇರೆ ಇವತ್ತು ಸಂಜೆ ಡಿಸೈನ್ಸ್ ಕೊಡಬೇಕು ಅಂದಿದ್ರು, ನೋಡಿದ್ರೆ ಲೇಟ್ ಆಯಿತು. ಅವ್ರ ಹತ್ರ ಇನ್ನೇನು ಬಯಸ್ಕೋಬೇಕು ಎನ್ನುತ್ತಾ ಮನೆ ತಲುಪಿದಳು. ರಶ್ಮಿ ಪೂರ್ತಿ ನೆನೆದು ಬಂದಿದ್ದಳು. ಅವಳನ್ನು ನೋಡುತ್ತಲೇ ನಾರಾಯಣರು, ಏನಮ್ಮ ರಶ್ಮಿ ನಡ್ಕೊಂಡು ಬಂದ್ಯಾ, ಯಾಕೆ ಪ್ರೀತಮ್ ಬರಲಿಲ್ವಾ? ಇಲ್ಲ ತಾತ, ಅವರು ಆಫೀಸ್ಗೆ ಹೋಗಿದ್ದಾರೆ, ಅದಕ್ಕೆ ನಾನು ಒಬ್ಬಳೇ ಬಂದೆ. ಫೋನ್ ಮಾಡಿದ್ರೆ ಮನೆಯಲ್ಲಿರೋ ವೆಹಿಕಲ್ ಕಳಿಸುತ್ತಿದ್ದೆ, ನೋಡು ಎಷ್ಟು ನೆನೆದುಕೊಂಡು ಬಂದಿದ್ದೀಯಾ ಎನ್ನುತ್ತಾ ಶಾರದಮ್ಮನನ್ನು ಕೂಗಿದರು. ಶಾರದಮ್ಮ ಹೋಗು, ರಶ್ಮಿನ ರೂಮ್ಗೆ ಕರ್ಕೊಂಡು ಹೋಗು, ಹಾಗೆ ಅವಳಿಗೆ ಬಿಸಿ ಬಿಸಿ ಕಷಾಯ ಮಾಡಿಕೊಡು ಎಂದು ಅವಳನ್ನು ಕಳುಹಿಸಿದರು. ರಶ್ಮಿ ಬಟ್ಟೆ ಬದಲಾಯಿಸಿ ಶಾರದಮ್ಮ ಮಾಡಿದ್ದ ಕಷಾಯ ಕುಡಿದು ಮಲಗಿದಳು. ಅವಳಿಗೆ ಸುಸ್ತು, ಊಟ ಕೂಡ ಮಾಡದೆ ಮಲಗಿದಳು. ಪ್ರೀತಮ್ ತನ್ನ ಊಟ ಮುಗಿಸಿ ರೂಮಿಗೆ ಬಂದಾಗ ರಶ್ಮಿ ಮಲಗಿದ್ದಳು. ಅವನು ಬಂದ ಸದ್ದಿಗೆ ಎಚ್ಚರಗೊಂಡು ಎದ್ದು ತನ್ನ ಬ್ಯಾಗಲ್ಲಿ ಇದ್ದ ಡಿಸೈನ್ ತೆಗೆದುಕೊಟ್ಟಳು. ಪ್ರೀತಮ್ ಅದನ್ನು ನೋಡಿ ಶಾಕ್ ಆದ. ಅಷ್ಟು ಚೆನ್ನಾಗಿತ್ತು ಡಿಸೈನ್ ಎಲ್ಲ, ಈ ಟ್ರೆಂಡ್ಗೆ ತಕ್ಕ ಹಾಗೆ ಇತ್ತು. ಅವನು ಕತ್ತೆತ್ತಿ ನೋಡೋದ್ರಲ್ಲಿ ಅವಳು ಚಾಪೆ ಮೇಲೆ ಉರುಳಿದಳು. ಪ್ರೀತಮ್, ಇವಳಿಗೆ ಏನಾಯಿತು, ಯಾಕೆ ಈ ಥರ ಆಡ್ತಿದ್ದಾಳೆ? ಆದರೂ ಈ ಡಿಸೈನ್ಸನ್ನು ರಿಜೆಕ್ಟ್ ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ, ಅಷ್ಟೊಂದು ಚೆನ್ನಾಗಿದೆ. ಏನಾದರೂ ಈ ಡಿಸೈನ್ ಅಪ್ರೂವಲ್ ಆದರೆ ಎಲ್ಲೆಲ್ಲೋ ನಮ್ಮದೇ ಕಂಪನಿ. ಖುಷಿಯಿಂದ ಮಲಗಿದ. ಮಧ್ಯರಾತ್ರಿ ಎಲ್ಲೋ ನರಳಿಕೆಯ ಶಬ್ದ ಪ್ರೀತಮ್ನನ್ನು ಎಚ್ಚರಿಸಿತ್ತು. ಮಂಚದ ಕೆಳಗೆ ನೋಡಿದರೆ ಮಡದಿ ಆ ಚಾಪೆ ಮೇಲೆ ನೆರಳಾಡುತ್ತಾ ಮೈಯನ್ನು ಮುದ್ದೆ ಮಾಡಿ ಮಲಗಿದ್ದಳು. ಪ್ರೀತಮ್ ಅನುಮಾನದಿಂದ ಅವಳ ಬಳಿ ಬಂದನು. ಅವಳ ಮೈಕೈ ಮುಟ್ಟಿದಾಗ ಅದು ಕೆಂಡದಂತೆ ಸುಡುತ್ತಿತ್ತು. ಅವಳ ಮೇಲೆ ಸ್ವಲ್ಪ ಮಾನವೀಯತೆ ತೋರಿಸಿ ಅವಳನ್ನು ಎತ್ತಿ ಬೆಡ್ ಮೇಲೆ ಮಲಗಿಸಿದ್ದ. ಶಾರದಮ್ಮನಾದರೂ ಕರೆಯೋಣ ಎಂದು ಪ್ರೀತಮ್ ಹೊರಹೋದ. ಆದರೆ ಪಾಪ, ಅವರನ್ನು ಯಾಕೆ ಇಷ್ಟೊತ್ತಿನಲ್ಲಿ ಡಿಸ್ಟರ್ಬ್ ಮಾಡೋದು ಎಂದು ಕಬೋರ್ಡಲ್ಲಿ ಇದ್ದ ಟ್ಯಾಬ್ಲೆಟನ್ನು ತೆಗೆದು ಅವಳನ್ನು ಎಚ್ಚರಿಸಿದ. ಅವಳು ಲೋಕದ ಪರಿವೇ ಇಲ್ಲದೆ ಅವನ ಭುಜಕ್ಕೆ ಹೊರಗಿದಳು. ಪ್ರೀತಮ್ ಅವಳಿಗೆ ಮಾತ್ರೆ ನೀಡಿ ನೀರು ಕುಡಿಸಿ ಮಲಗಿಸಿದ. ಆದರೂ ಅವಳ ಜ್ವರ ಕಡಿಮೆ ಆಗಲಿಲ್ಲ. ಅವಳ ಹಣೆಗೆ ತಣ್ಣೀರ ಪಟ್ಟಿ ಹಾಕಿದ. ಆಗ ಜ್ವರ ಕಡಿಮೆಯಾದಂತೆ ತಾನು ಮಲಗಿದ. ರಶ್ಮಿ ಅವಳಿಗೆ ತಿಳಿಯದೆ ಅವನನ್ನು ತಬ್ಬಿ ಮಲಗಿದಳು. ಪ್ರೀತಮ್ ಅವಳನ್ನು ದೂರ ಸರಿಸಿದರೂ ಸಫಲವಾಗಲಿಲ್ಲ. ಅವಳ ಅಪ್ಪುಗೆಗೆ ತಾನು ಕರಗಿದ. ಹಾಗೆ ಸುಖನಿದ್ರೆಗೆ ಜಾರಿದರು ಈ ಮುದ್ದಾದ ಜೋಡಿಗಳು. ಬೆಳಗ್ಗೆ ರಶ್ಮಿ ಕಣ್ಣು ಬಿಟ್ಟಿದ್ದಳು. ಅವಳು ತನ್ನ ಗಂಡನನ್ನು ಅಪ್ಪಿ ಮಲಗಿದ್ದು ನೋಡಿ ತುಟಿ ಅಂಚಿನಲ್ಲಿ ನಗು ಮೂಡಿತು. ಪ್ರೀತಮ್ನಿಗೂ ಎಚ್ಚರವಾಯಿತು. ಆಗ ರಶ್ಮಿ ಕಣ್ಣು ಮುಚ್ಚಿದಳು. ಪ್ರೀತಮ್ ಅವಳಿಂದ ಬಿಡಿಸಿಕೊಂಡು ಅವಳ ಹಣೆ ಮುಟ್ಟಿ, ಈವಾಗ ಜ್ವರ ಕಮ್ಮಿಯಾಗಿದೆ ಎಂದೇಳಿ ಎದ್ದು ಜಾಗಿಂಗ್ಗೆ ಹೊರಟನು. ರಶ್ಮಿ ಅವನು ಹೋದ ಮೇಲೆ ಕಣ್ಣು ಬಿಟ್ಟು ನಿನ್ನೆ ತನಗೆ ತಿಳಿಯದೆ ಅವನನ್ನು ಅಪ್ಪಿದ್ದು ನೆನೆಸಿಕೊಂಡು ಅವಳಿಗೆ ನಾಚಿಕೆ ಆಯಿತು. ಆದರೆ ಏಳಲು ಹೋದಳು, ಆಗಲಿಲ್ಲ. ಸುಸ್ತಿನಿಂದ ಮತ್ತೆ ನಿದ್ರೆಗೆ ಜಾರಿದಳು. ಪ್ರೀತಮ್ ಜಾಗಿಂಗ್ ಮುಗಿಸಿ ಬಂದು ಶಾರದಮ್ಮನಿಗೆ, ಶಾರದಮ್ಮ, ರಶ್ಮಿಗೆ ಹುಷಾರಿಲ್ಲ, ಅವಳಿಗೆ ತಿಂಡಿ ರೂಮಲ್ಲೇ ಕೊಡಿ, ಹಾಗೆ ಟ್ಯಾಬ್ಲೆಟ್ ಕೊಡಿ ಎಂದು ತಾನು ತಿಂಡಿ ತಿಂದು ಕಾಲೇಜಿಗೆ ಹೊರಟ. ಶಾರದಮ್ಮ ರಶ್ಮಿಳನ್ನು ಉಪಚರಿಸಿದರು. ತಾತ ಕೂಡ ರಶ್ಮಿಗೆ ಇನ್ನು 2 ದಿನ ಕಾಲೇಜಿಗೆ ಹೋಗಬಾರದೆಂದು ಆಜ್ಞೆ ಹೊರಡಿಸಿದ್ದರು. ರಶ್ಮಿಳಿಗೆ ಮನೆಯಲ್ಲೇ ಬರೀ ಮಲಗಿದ್ದು ಬೇಸರವಾಗತೊಡಗಿತು. ಅವಳಿಗೆ ಕತೆ ಕಾದಂಬರಿ ಓದುವುದೆಂದರೆ ಇಷ್ಟ. 2 ದಿನದಿಂದ ಅನಾಥವಾಗಿ ಬಿದ್ದಿದ್ದ ತನ್ನ ಮೊಬೈಲನ್ನು ನೋಡಿದಳು. ಅಲ್ಲಿ ಚಿರಾಂತ್ನ 100 ಮಿಸ್ಡ್ ಕಾಲ್ಗಳು. ಅವಳು ಅವನಿಗೆ ಡಯಲ್ ಮಾಡಿದಳು. ಆಗ ಚಿರಾಂತ್ ಕೋಪದಿಂದ, ರಶ್ಮಿ, ನಿನಗೆ ಎಷ್ಟಂತ ಕಾಲ್ ಮಾಡೋದು, ರಿಸೀವ್ ಮಾಡೋಕ್ಕೆ ಆಗಲ್ವಾ? ಕಾಲೇಜಿಗೂ ಕೂಡ ಬರಲಿಲ್ಲ? ಸಾರಿ ಚಿರಾಂತ್, ತುಂಬ ಹುಷಾರಿಲ್ಲ, ಸೊ ಮೊಬೈಲ್ ನೋಡಿಲ್ಲ.
ಅದನ್ನು ಕೇಳುತ್ತಲೇ ಚಿರಾಂತ್, ಓ ಸಾರಿ ರಶ್ಮಿ, ನಿನ್ಮೇಲೆ ಸುಮ್ಮನೆ ರೇಗಾಡಿಬಿಟ್ಟೆ. ಈಗ ಆರಾಮಾಯ್ತಾ? ಹೀಗಿದ್ದಿ? ಹಾಂ ಚಿರಾಂತ್, ಇವಾಗ ಪರವಾಗಿಲ್ಲ. ನಾಳೆಯಿಂದ ಕಾಲೇಜಿಗೆ ಬರುತ್ತೀನಿ ಬಾಯ್ ಎಂದು ಕಾಲ್ ಕಟ್ ಮಾಡಿದಳು. ರಶ್ಮಿ ಮಾರನೇ ದಿನ ಕಾಲೇಜಿಗೆ ಹೊರಟಳು. ಆದರೂ ಸ್ವಲ್ಪ ಸುಸ್ತು ಇತ್ತು. ಪ್ರೀತಮ್ ಕೂಡ ಅವಳನ್ನು ಕಾಲೇಜಿಗೆ ಬಿಟ್ಟನು. ರಶ್ಮಿ ಸ್ನೇಹಿತರೊಂದಿಗೆ ಚೆನ್ನಾಗಿ ಹೊರಟಳು. ಆದರೆ ಚಿರಾಂತ್ನ ಸ್ನೇಹ ಅವಳಿಗೆ ತುಂಬ ಹಿಡಿಸಿತು. ಎಲ್ಲರಿಗಿಂತ ಚಿರಾಂತ್ನಲ್ಲಿ ಮುಚ್ಚುಮರೆ ಇಲ್ಲದೆ ಎಲ್ಲವನ್ನೂ ಹಂಚಿಕೊಳ್ಳುತ್ತಿದ್ದಳು. ರಶ್ಮಿ ಪ್ರೀತಮ್ ಜೊತೆಗೆ ಮನೆಗೆ ಬಂದಳು. ಆಗ ಪ್ರೀತಮ್, ನೀನು ಕೊಟ್ಟಿರೋ ಡಿಸೈನ್ ಅಪ್ರೂವಲ್ ಆಗಿದೆ. ಅದಕ್ಕೆ ಕಂಪನಿ ಕಡೆಯಿಂದ ಇವತ್ತು ಸಂಜೆ ಪಾರ್ಟಿ ಇದೆ. ನಾನು ಬರೋದು ಲೇಟ್ ಆಗ್ತದೆ ಎಂದೇಳಿದ. ಆಗ ರಶ್ಮಿ ಮನದಲ್ಲಿ, ನಾನು ಬಿಡಿಸಿರೋ ಡಿಸೈನ್ ಅಪ್ರೂವಲ್ ಆಗಿದೆ, ಆದರೂ ಈವಯ್ಯ ಈ ಪಾರ್ಟಿಗೆ ನೀನು ಬಾ ಅಂತ ಕರೀಬಾರ್ದಾ? ಹಾದೋಗಲಿ, ನನ್ನ ಡಿಸೈನ್ ಸೆಲೆಕ್ಟ್ ಆಗಿರೋದಕ್ಕೆ ಒಂದು ಥ್ಯಾಂಕ್ಸ್ ಕೂಡ ಹೇಳಬಾರ್ದಾ? ಮನುಷ್ಯತ್ವ ಇಲ್ಲದ ಪ್ರಾಣಿ ಎಂದು ಗೊಣಗಿದ್ದಳು. ರಶ್ಮಿ ಸರಿ ಎಂದಷ್ಟೇ ಉಸಿರಿ ಹೊರಟಳು. ಆಗ ಪ್ರೀತಮ್ ತಾತ ರಶ್ಮಿಳನ್ನ ತಡೆದು, ಪುಟ, ನೀನು ಕೂಡ ಇವನ ಜೊತೆ ಪಾರ್ಟಿಗೆ ಹೋಗಿ ಬಾ ಎಂದರು. ಆಗ ಪ್ರೀತಮ್, ತಾತ, ಇವಳಿಗೆ ಏನು ಕೆಲಸ ಪಾರ್ಟಿಯಲ್ಲಿ? ಅಲ್ಲಿ ಫಾರಿನ್ ಡೆಲಿಗೇಟರ್ಸ್ ಎಲ್ಲ ಬಂದಿರ್ತಾರೆ. ಆಗ ನಾರಾಯಣರು, ರಶ್ಮಿ, ನೀನೋಗಿ ರೆಡಿ ಆಗೋ ಎಂದು ಅವಳನ್ನು ಕಳುಹಿಸಿದರು. ಪ್ರೀತಮ್, ನೀನು ರಶ್ಮಿಳನ್ನ ಕರೆದುಕೊಂಡು ಹೋಗ್ತೀಯಾ ಅಷ್ಟೇ ಎಂದೇಳಿ ಅವನ ಉತ್ತರಕ್ಕೆ ಕಾಯದೆ ಹೊರಟು ಹೋದರು. ಪ್ರೀತಮ್ ಮನದಲ್ಲಿ, ನಾನಿವಳನ್ನು ಪಾರ್ಟಿಗೆ ಕರೆದುಕೊಂಡು ಹೋದರೆ ನನ್ನ ಪ್ರೆಸ್ಟೀಜ್ ಏನಾಗಬೇಡ, ನಾನು ಮದುವೆಯಾಗಿರೋ ವಿಷಯ ಎಲ್ಲರಿಗೂ ತಿಳಿದಂತಾಗುತ್ತದೆ, ಡ್ಯಾಮಿಟ್ ಎಂದು ಕೈಯನ್ನು ಗೋಡೆಗೆ ಬಡಿದ. ರಶ್ಮಿ ಪಾರ್ಟಿಗೆ ರೆಡಿ ಆಗುತ್ತಿದ್ದಾಳೆ. ಪ್ರೀತಮ್ ಸಿಟ್ಟಿನಿಂದ, ರಶ್ಮಿ, ಎಷ್ಟೊತ್ತು, ಬೇಗ ಬಾ ಎಂದು ಕೂಗುತ್ತಿರುತ್ತಾನೆ. ಈ ಹುಡುಗಿಯರಿಗೆ ಟೈಮ್ ಸೆನ್ಸ್ ಇಲ್ಲ, ಯಾವಾಗೂ ಲೇಟ್ ಎಂದು ಗೊಣಗುತ್ತಾ ಮೆಟ್ಟಿಲ ಮೇಲಿನಿಂದ ಬರುತ್ತಿದ್ದ ತನ್ನ ಮಡದಿಯನ್ನ ನೋಡಿದ. ಆಗ ಅವನ ಕೋಪವೆಲ್ಲ ಒಂದೇ ಬಾರಿ ಇಳಿದೊಯ್ತು. ನಮ್ಮ ರಶ್ಮಿ ಬ್ಲ್ಯಾಕ್ ಮತ್ತು ಗೋಲ್ಡನ್ ಮಿಶ್ರಿತ ಫ್ಯಾನ್ಸಿ ಸ್ಯಾರಿ ಉಟ್ಟು ಹಂಸನಡಿಗೆಯಲ್ಲಿ ಬರುತ್ತಿದ್ದಳು. ಅವಳು ಬಫ್ ಹಾಕಿ ಕೂದಲನ್ನು ಫ್ರೀ ಬಿಟ್ಟಿದ್ದಳು. ಕಿವಿಗೆ ಸ್ಯಾರಿ ಮ್ಯಾಚಿಂಗ್ ಜುಮುಕಿ. ಅವಳ ತುಟಿ ಮೇಲಿನ ಮಚ್ಚೆ ಇನ್ನಷ್ಟು ಸೆಳೆಯುತ್ತಿತ್ತು. ಲೈಟಾಗಿ ಮೇಕಪ್ ಮಾಡಿದ್ದಳು. ಒಳ್ಳೆ ಅಪ್ಸರೆ ಥರ ಕಾಣುತ್ತಿದ್ದಳು. ಪ್ರೀತಮ್ ಅವಳನ್ನು ಕಣ್ಣು ಮಿಟುಕಿಸದೆ ನೋಡತೊಡಗಿದನು. ರಶ್ಮಿ ಅವನ ಬಳಿ ಬಂದು ಭುಜ ಮುಟ್ಟಿ ಕೂಗಿದಳು. ಆಗ ಪ್ರೀತಮ್ ಎಚ್ಚೆತ್ತನು. ಇನ್ನೂ ಅವಳ ಮುಂದೆ ಇದ್ದರೆ ತಾನೆಲ್ಲಿ ಅವಳಿಗೆ ಸೋಲುತ್ತೇನೋ ಅನ್ನೋ ಭಯದಿಂದ ಬಾಯೆಂದು ಕರೆದು ನಡೆದು ಬಿಟ್ಟ. ಕಾರಿನಲ್ಲಿ ಕೂಡ ಪ್ರೀತಮ್ ಅವಳನ್ನು ಕದ್ದು ಕದ್ದು ನೋಡತೊಡಗಿದನು. ಅವನ ಮನದಲ್ಲೇ, ಛೆ, ನನಗೇನಾಯ್ತು ಇವಳನ್ನು ನೋಡಿ, ಯಾಕೆ ಹೀಗಾಡ್ತಿದ್ದೀನಿ? ಅವನ ಬುದ್ಧಿ, ಪ್ರೀತಮ್, ನೀನು ನಿಯಂತ್ರಣ ತಪ್ಪಬೇಡ, ಅವಳನ್ನು ನೋಡಬೇಡ ಎಂದು ಎಚ್ಚರಿಸುತ್ತಿತ್ತು. ಆದರೆ ಅವನ ಮನಸ್ಸು, ಅವಳು ನಿನ್ನ ಹೆಂಡತಿ, ನೀನವಳನ್ನು ನೋಡು, ಎಲ್ಲ ರೈಟ್ಸ್ ಇದೆ ಅನ್ನುತ್ತಿತ್ತು. ಇಲ್ಲಿ ಬುದ್ಧಿ ಮನಸ್ಸುಗಳ ಜಟಾಪಟಿಯಲ್ಲಿ ಬುದ್ಧಿಯದೇ ಮೇಲುಗೈ ಆಯಿತು. ಲೈಟಾಗಿ ನಮ್ಮ ಪ್ರೀತಮ್ಗೆ ಲವ್ ಆಗೋದ್ರಲ್ಲಿ ಇದೆ. ರಶ್ಮಿ ಪ್ರೀತಮ್ ಪಾರ್ಟಿಗೆ ಬಂದಿಳಿದರು. ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಪಾರ್ಟಿ ಅರೇಂಜ್ ಆಗಿತ್ತು. ಪ್ರೀತಮ್ ರಶ್ಮಿಳನ್ನು ಎಲ್ಲರೂ ಸ್ವಾಗತಿಸಿದರು. ರಶ್ಮಿಳನ್ನು ನೋಡಿ ಕೆಲವರು, ಪ್ರೀತಮ್ಗೆ ಒಳ್ಳೆ ಗೊಂಬೆ ಥರ ಹುಡುಗಿ ಸಿಕ್ಕಿದ್ದಾಳೆ ಎಂದು ಮನಸ್ಸು ಪೂರ್ತಿ ಆರೈಸಿದರೆ, ಇನ್ನು ಕೆಲವರು, ಪ್ರೀತಮ್ ಸರಿಗೆ ಈ ಹುಡುಗಿ ಸರಿ ಹೊಂದಲ್ಲ ಎಂದು ಆಡಿಕೊಂಡರು. ರಶ್ಮಿಗೆ ಅವರ ನೋಟವೆಲ್ಲ ಇರುಸುಮುರುಸು ತರಿಸಿತು. ತುಂಬ ಐಷಾರಾಮಿ ಪಾರ್ಟಿ, ತಾನು ಯಾಕಾದರೂ ಪಾರ್ಟಿಗೆ ಬಂದೆ ಎಂದು ಅನಿಸತೊಡಗಿತು. ಪ್ರೀತಮ್ ರಶ್ಮಿಳನ್ನ ಬಿಟ್ಟು ತನ್ನ ಕಂಪನಿ ಮುಖ್ಯ ಅತಿಥಿಗಳ ಜೊತೆ ಸೇರಿದ. ರಶ್ಮಿಗೆ ಈ ಪಾರ್ಟಿ ಎಲ್ಲ ಹೊಸದು. ಅವಳು ತನ್ನ ಮನೆ, ಕಾಲೇಜು ಅಷ್ಟೇ ಪ್ರಪಂಚ ಅಂತ ಇದ್ದವಳು. ಪ್ರೀತಮ್ ಬಳಿ ಹೋದಳು. ಅವನು ಮಾತಾಡೋದ್ರಲ್ಲಿ ಬ್ಯುಸಿ ಇರುತ್ತಾನೆ. ಪ್ರೀತಮ್ ಅಂತ ಕರೆದಳು. ಅವನು ಅವಳನ್ನು ಪಕ್ಕಕ್ಕೆ ಕರೆದುಕೊಂಡು ಬಂದು, ನೋಡು, ಇಲ್ಲಿ ನನ್ನ ಹಿಂದೆ ಮುಂದೆ ಇರಬೇಡ, ಇಲ್ಲಿ ತುಂಬ ರೆಪ್ಯೂಟೆಡ್ ಪರ್ಸನ್ಸ್ ಎಲ್ಲ ಬರ್ತಾರೆ, ಒಂದು ಕಡೆ ಸುಮ್ಮನೆ ಕೂರು, ಇದಕ್ಕೆ ನಿನ್ನನ್ನು ಪಾರ್ಟಿಗೆ ಕರೆದುಕೊಂಡು ಹೋಗಲ್ಲ ಅಂದಿದ್ದು ಎಂದ. ರಶ್ಮಿಳನ್ನು ಒಂದು ಸೋಫಾ ಮೇಲೆ ಕೂರಿಸಿ ಹೊರಟ. ಇವನಿಗೇನು, ನಾನು ಬರ್ತೀನಿ ಅಂತ ಇವನ ಹಿಂದೆ ಬಿದ್ದಿದ್ನಾ? ತಾತನ ಒತ್ತಾಯಕ್ಕೆ ಇವನ ಜೊತೆ ಬಂದೆ. ಈ ದುಡ್ಡು ಇರೋರು ಎಲ್ಲ ಯಾಕಿಷ್ಟು ಬೋರಿಂಗ್ ಪಾರ್ಟಿ ಮಾಡ್ತಾರೆ ಎಂದು ರಶ್ಮಿ ಗೊಣಗುತ್ತಿದ್ದಳು. ಈ ಶ್ರೀಮಂತರ ಪಾರ್ಟಿ ಎಂದರೆ ಇಷ್ಟೇ ಅಲ್ವಾ, ಕುಡಿಯೋದು ಕುಣಿಯೋದು. ಆ ಪಾರ್ಟಿಯಲ್ಲಿ ಒಂದು ಪುಟ್ಟ ಹುಡುಗಿ ರಶ್ಮಿಳನ್ನು ಕೈ ಬೀಸಿ ಕರೆಯುತ್ತಿದ್ದಳು. ರಶ್ಮಿ, ಸೋ ಕ್ಯೂಟ್ ಎಂದು ಆ ಮಗುವನ್ನು ಎತ್ತಿ ಮುದ್ದಾಡಿದಳು. ಚಿನ್ನು, ಚಿನ್ನು, ಎಲ್ಲಿದೆಯಮ್ಮ ಎಂದು ಒಬ್ಬಳು ಕೂಗುತ್ತಾ ಬಂದಳು. ಆ ಮಗು ರಶ್ಮಿ ಕೈನಲ್ಲಿ ಆಟವಾಡುವುದನ್ನು ನೋಡಿ,
ಚಿನ್ನು, ನೀನು ಇಲ್ಲಿದೆಯಾ ಎಂದು ರಶ್ಮಿಳನ್ನ ನೋಡಿ, ಹೇ ರಶ್ಮಿ, ಹೇಗಿದ್ದೀಯಾ? ನಾನು ಚಂದನ, ಇವಳು ನನ್ನ ಮಗಳು. ಹೇ ಚಂದನ, ನೀನಾ? ನಿನ್ನನ್ನು ಕೊನೆಯದಾಗಿ ನೋಡಿದ್ದು ಕಾಲೇಜಿನಲ್ಲಿ. ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಕಣೆ. ನಿನ್ನ ಮದುವೆ ಆಯ್ತಾ? ಏನು ಯಾರಿಗೂ ಹೇಳೇ ಇಲ್ವಲ್ಲ? ಯಾರೇ ನಿನ್ನ ಗಂಡ? ಈ ಕಂಪನಿ ಓನರ್ ಪ್ರೀತಮ್, ಮೈ ಹಸ್ಬೆಂಡ್. ಹೋ, ಒಳ್ಳೆ ಕುಳನಿ ಗಂಟು ಹಾಕ್ಕೊಂಡಿದ್ದೀಯಾ. ಇರಲಿ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಡಿಯರ್ ಎಂದು ಅಪ್ಪಿ, ಬಾಯ್ ಕಣೆ, ನನ್ನ ಗಂಡ ಕಾಯ್ತಿರ್ತಾರೆ ಎಂದು ಮಗುವನ್ನು ಎತ್ತಿಕೊಂಡು ಹೋದಳು. ರಶ್ಮಿಗೆ ಅವಳ ಮಾತು ಸರಿಯಾಗಿ ಹಿಡಿಸಲಿಲ್ಲ. ಪಾರ್ಟಿ ಚೆನ್ನಾಗಿ ನಡೆಯಿತು. ಎಲ್ಲರ ಕಣ್ಣು ಖುಷಿಯಿಂದ ತುಂಬಿತ್ತು. ಆದರೆ ಆ 2 ಕಣ್ಣುಗಳು ಮಾತ್ರ ದ್ವೇಷದಿಂದ ಕುದಿಯುತ್ತಿತ್ತು. ರಶ್ಮಿಗೆ ಒಂದು ಇಂಟರ್ನ್ಯಾಷನಲ್ ಕಾಲ್ ಬರುತ್ತದೆ. ಸ್ಕ್ರೀನ್ ಮೇಲೆ ಅಣ್ಣ ಎಂದು ತೋರುತ್ತದೆ. ರಿಸೀವ್ ಮಾಡಿ, ಇವಾಗ ನೆನಪಾಯ್ತಾ ಅಣ್ಣ ನಿನಗೆ ಒಬ್ಳು ತಂಗಿ ಇದ್ದಾಳೆ ಅಂತ? ಏನು ಇಷ್ಟು ದಿನ ಆದಮೇಲೆ ಕಾಲ್ ಮಾಡ್ತಿದ್ಯಾ? ನಾನು ಕಾಲ್ ಮಾಡಿದ್ರೆ ನಿಂಗೆ ಹೋಗಲ್ಲ, ನೀನಾಗೆ ಕಾಲ್ ಮಾಡಲ್ಲ ಎನ್ನುತ್ತಾ ಹೋಟೆಲ್ ಆಚೆ ಬಂದಳು. ಅಯ್ಯೋ ರಶ್ಮಿ, ನನಗೊಂದು ಸ್ವಲ್ಪ ಮಾತಾಡೋಕ್ಕೆ ಚಾನ್ಸ್ ಕೊಡು ಪುಟ್ಟ. ನಿನಗೊಂದು ಗುಡ್ ನ್ಯೂಸ್. ನಾನಿನ್ನೂ 1 ವರ್ಷ ಅಷ್ಟೇ, ನನ್ನ ಸ್ಟಡೀಸ್ ಮುಗಿಯುತ್ತೆ. ಆದಮೇಲೆ ಅಲ್ಲೇ ಬಂದಿರ್ತೀನಿ, ಸರಿನಾ? ಹೌದೇನೋ ಅಣ್ಣ, ಇನ್ನು ನೀನು ಇಲ್ಲೇ ಇರ್ತೀಯಾ? ಆದರೆ ಪುಟ್ಟ, ನಾನು ನಿಮ್ಮ ಮನೆಯಲ್ಲಿ ಇರಲ್ಲ. ನಾನು ಅಪ್ಪ ಅಮ್ಮನ ಮನೆಯನ್ನು ಕ್ಲೀನ್ ಮಾಡಿಸಿ ಅಲ್ಲೇ ಇರುತ್ತೀನಿ. ನನ್ನ ಮುಂದಿನ ದಿನಗಳು ಅಲ್ಲೇ ಇರಬೇಕೆಂಬ ಆಸೆ. ಸರಿ ಅಣ್ಣ, ನಿನಗೆ ಇಷ್ಟ ಬಂದಿರೋ ಕಡೆ ಇರುವ. ಎಲ್ಲಿದೆಯಾ ಪುಟ್ಟ? ನಾನು ಪ್ರೀತಮ್ ಪಾರ್ಟಿಗೆ ಬಂದಿದ್ವಿ. ಓ, ಪಾರ್ಟಿನಾ? ಏನು ಪ್ರೀತಮ್ ಫುಲ್ ರೊಮ್ಯಾಂಟಿಕ್ಕಾ? ರಶ್ಮಿ ಆ ರಸ್ತೆ ಮಧ್ಯದಲ್ಲಿ ಒಂದು ಹೆಂಗಸು ತಲೆ ಸುತ್ತಿ ಬೀಳುತ್ತಿರುವುದನ್ನು ನೋಡಿದಳ. ರಶ್ಮಿ ತನ್ನ ಅಣ್ಣನಿಗೆ, ಅಣ್ಣ, ನಾನು ನಿನಗೆ ನಂತರ ಕಾಲ್ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿದಳ. ರಶ್ಮಿ ಗಡಿಬಿಡಿಯಲ್ಲಿ ಆ ಹೆಂಗಸಿನ ಬಳಿ ಹೋದಳು. ಅವಳನ್ನು ರಸ್ತೆ ಬದಿಗೆ ಕೂರಿಸಿದಳ. ಅಷ್ಟರಲ್ಲಿ ಒಂದು ವೈಟ್ ಓಮಿನಿಯಲ್ಲಿ ಒಂದು 4-5 ರೌಡಿಗಳು ಬಂದು ರಶ್ಮಿಳನ್ನ ಎಳೆದುಕೊಂಡರು. ರಶ್ಮಿ ಗಾಬರಿಯಿಂದ, ಯಾರು ನೀವೆಲ್ಲ? ನನ್ನನ್ನು ಯಾಕೆ ಎಳೆದುಕೊಂಡು ಹೋಗ್ತಿದ್ದೀರಾ? ಪ್ರೀತಮ್, ಪ್ರೀತಮ್, ಹೆಲ್ಪ್ ಮಾಡಿ ಪ್ರೀತಮ್. ಎಷ್ಟೇ ಚೀರಿದರೋ ಆ ರೌಡಿಗಳು ರಶ್ಮಿಳನ್ನು ಗಾಡಿಯಲ್ಲಿ ಹೊತ್ತಿಕೊಂಡು ಹೋದರು. ಇದೆಲ್ಲ 1 ಕ್ಷಣದಲ್ಲೇ ನಡೆದು ಹೋಯಿತು. ಪಾರ್ಟಿ ಎಲ್ಲ ಮುಗಿಯಿತು. ಇತ್ತ ಪ್ರೀತಮ್ ಹೊರಡಲು ಸಿದ್ಧನಾದ. ರಶ್ಮಿನ ಕೂರಿಸಿರುವ ಜಾಗದಲ್ಲಿ ಬಂದ. ಅಲ್ಲಿ ರಶ್ಮಿ ಕಾಣಲಿಲ್ಲ. ಈ ಹುಡುಗಿ ಎಲ್ಲಿ ಹೋದಳು? ಕಾಲಲ್ಲಿ ಏನೋ ನಾಯಿಗೆರೆ ಇದೆಯೇನೋ, ನಿಂತ ಜಾಗದಲ್ಲಿ ಇರಲ್ಲ. ಪ್ರೀತಮ್ ಇಡೀ ಪಾರ್ಟಿ ಹಾಲ್ ಹುಡುಕಿದರೂ ರಶ್ಮಿ ಸುಳಿವಿಲ್ಲ. ಮೇ ಬಿ ಹೊರಗಡೆ ಹೋಗಿರಬೇಕು ಎಂದು ಹೊರಗಡೆ ಬಂದನು. ಅಲ್ಲಿ ಕೂಡ ರಶ್ಮಿಳ ಸುಳಿವಿಲ್ಲ. ಸರಿ, ಒಂದು ಕಾಲ್ ಮಾಡೋಣವೆಂದು ಕಾಲ್ ಮಾಡಿದ. ರಶ್ಮಿ ಮೊಬೈಲ್ ಇಲ್ಲೇ ರಿಂಗ್ ಆಗಿರೋ ಹಾಗೆ ಕೇಳ್ತಿದೆ ಅಲ್ವಾ? ಎಲ್ಲಿದ್ದಾಳೆ ಎಂದು ಆ ರಿಂಗ್ ಟೋನ್ ಅನುಸರಿಸಿ ನಡೆದ. ನೋಡಿದರೆ ಆ ರಸ್ತೆಯಲ್ಲಿ ರಶ್ಮಿ ಮೊಬೈಲ್, ಪರ್ಸ್ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಪ್ರೀತಮ್ ಮೈಯೆಲ್ಲ ಬೆವರತೊಡಗಿತು. ಎದೆ ಬಡಿತ ಜೋರಾಯಿತು. ಏನಾಯ್ತು ಅವಳಿಗೆ? ಯಾರಾದರೂ ಏನಾದರೂ? ಮುಂದೆ ಯೋಚಿಸಲು ಅವನ ಮನ ಹೆದರಿತು. ಇತ್ತ ರಶ್ಮಿ ತನ್ನ ಚೀರಾಟ ನಿಲ್ಲಿಸಲಿಲ್ಲ. ಅಲ್ಲಿದ್ದ ಒಬ್ಬ ರೌಡಿ, ಹೇ ಹುಡುಗಿ, ಸುಮ್ಮನಿರು, ಇಲ್ಲ ಅಂದರೆ ಇಲ್ಲೇ ಹೂತಾಗ್ಬಿಡ್ತೀವಿ. ಆದರೂ ಅವಳು ಸುಮ್ಮನಾಗಲಿಲ್ಲ. ಅವಳ ಕೆನ್ನೆಗೆ ಚಟಾರನೆ ಹೊಡೆದ. ಆ ಹೊಡೆತಕ್ಕೆ ರಶ್ಮಿಳ ತುಟಿಯಿಂದ ರಕ್ತ ಚಿಮ್ಮಿತು. ಅವಳು ಆದರೂ ಸುಮ್ಮನಾಗದೆ ಇನ್ನೂ ಚೀರುತ್ತಿದ್ದಳು. ಇನ್ನೊಮ್ಮೆ ಬಾರಿಸಿದ. ಆ ಹೊಡೆತಕ್ಕೆ ಅವಳ ತಲೆ ಓಮಿನಿಯ ಕಿಟಕಿಗೆ ತಾಗಿತ್ತು. ತಲೆಯಿಂದ ರಕ್ತ ಸುರಿಯುತ್ತಿತ್ತು. ಅವಳು ಹಾಗೆ ಪ್ರಜ್ಞೆ ತಪ್ಪಿದಳು. ಆ ರೌಡಿಗಳಲ್ಲಿ ಒಬ್ಬನಿಗೆ ಕಾಲ್ ಮಾಡಿ, ಬಾಸ್, ನೀವು ಹೇಳಿದ ಹಾಗೆ ಮಾಡಿದ್ದೀನಿ. ಗುಡ್, ನಾನು ಹೇಳುವವರೆಗೂ ಅವಳನ್ನು ಬಿಡಬೇಡಿ. ನೀವೆಲ್ಲ ನಿಮ್ಮ ಮುಖ ಕವರ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಇಲ್ಲ ಅಂದರೆ ಅವಳು ನಿಮ್ಮ ಮುಖ ನೋಡಿದ್ರೆ ಕಷ್ಟ. ಆಮೇಲೆ ನೀವುಗಳು ಸಿಕ್ಕಾಕೊಳ್ಳೋದ್ರಲ್ಲಿ ನನ್ನನ್ನು ಸಿಕ್ಕಿ ಹಾಕ್ಸ್ತೀರಾ. ಇಲ್ಲ ಬಾಸ್, ಹಾಗೇನೂ ಆಗಲ್ಲ. ನಾವುಗಳು ನಮ್ಮ ಮುಖ ಕವರ್ ಮಾಡ್ಕೊಂಡಿದ್ದೀವಿ. ಸರಿ ಸರಿ, ಮುಂದಿನ ಸೂಚನೆ ಬರೋವರೆಗೂ ನಿಮ್ಮ ಕೆಲಸ ಮಾಡಿ. ಪ್ರೀತಮ್ಗೆ ಏನೋ ಆಗಬಾರದ್ದು ಆಗಿದೆ ಎಂದು ತುಂಬಾ ಅನಿಸುತ್ತಿತ್ತು. ಕೂಡಲೇ ತನ್ನ ಆಪ್ತ ಗೆಳೆಯ ಸುಮನ್ಗೆ ಕಾಲ್ ಮಾಡಿದನು. ಸುಮನ್ ಸರ್ಕಲ್ ಇನ್ಸ್ಪೆಕ್ಟರ್, ಪ್ರೀತಮ್ ಬೆಸ್ಟ್ ಫ್ರೆಂಡ್ ಕೂಡ. ಏ ಸುಮನ್, ಬೇಗ ನಾನು ಹೇಳಿದ ಲೊಕೇಶನ್ಗೆ ಬಾ ಎಂದು ಕಾಲ್ ಕಟ್ ಮಾಡಿದನು. ಹೇ ಪ್ರೀತಮ್, ಖುಷಿಯಿಂದ ಬೀಗುತ್ತಿದ್ದೀಯಲ್ವಾ? ಆ ಖುಷಿ ಎಷ್ಟೊತ್ತು ಅಲ್ಲ. ನಿನ್ನ ಸಂತೋಷನ ಕಿತ್ತುಕೊಳ್ಳೋದ್ರಲ್ಲೇ ನನಗೆ ಖುಷಿ ಕಣೋ. ನೀನು ಯಾವತ್ತೂ ಖುಷಿಯಿಂದ ಇರಬಾರ್ದು. ಇರೋದಕ್ಕೆ ನಾನು ಬಿಡೋದಿಲ್ಲ ಎಂದು ಗಹಗಹಿಸಿ ನಕ್ಕನ. ವಿಲನ್ ಎಂಟ್ರಿ ಆಯ್ತು. ಇಷ್ಟಕ್ಕೂ ರಶ್ಮಿನ ಕಿಡ್ನಾಪ್ ಮಾಡಿದ್ದು ಯಾರು? ಈ ವಿಲನ್ ಯಾರು? ಈ ವಿಲನ್ಗೂ ಪ್ರೀತನ್ಗೂ ಏನು ಸಂಬಂಧ?
ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.